ಸೊ ಇದು ಪಾರ್ಟ್ ಟೂ ಅಲ್ಲಿ ನಾವೇನೇನು ನೋಡ್ಕೋಬೇಕು ಅಂತಂದರೆ, ಇದರಲ್ಲಿ ನೋಡಿ ತುಂಬ ದೊಡ್ಡದಾಗಿರೋಂಥ ಚಾಪ್ಟರ್ ಇದು. ಯಾಕಂತಂದರೆ ಇದರಲ್ಲಿ ಕ್ಲೈಮೇಟ್ ಆಗಿರಲಿ, ಸಾಯಿಲ್ಸು ಮತ್ತು ನ್ಯಾಚುರಲ್ ವೆಜಿಟೇಷನ್ ಎಲ್ಲದ್ರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಎಲ್ಲ ಪೋರ್ಷನ್ಗಳಿಂದನೇ ನಮಗೆ ಜಾಸ್ತಿ ಕ್ವೆಶನ್ ಕೇಳೋವಂಥದ್ದು. ಸೊ ಅದಕ್ಕೆ ನಾವು ಕ್ಲೈಮೇಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇಂಪಾರ್ಟೆಂಟ್ ಆಗಿರೋದು ನಮಗೆ. ಸೊ ಫಸ್ಟ್ ಒನ್ನು ಕ್ಲೈಮೇಟ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಪಾಯಿಂಟ್ ಏನಾಗಿರುತ್ತೆ ಕರ್ನಾಟಕದ ಬಗ್ಗೆ, ಯಾವ ಥರದ್ದು ಕ್ಲೈಮೇಟ್ ಇರೋವಂಥದ್ದು ಅಂತಂದರೆ, ಫಸ್ಟು ನಮ್ಗೆ ನೋಡಿ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಆಯಿತಾ, ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇಲ್ಲಿ ಫಸ್ಟ್ ಲೈನಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದನ್ನು. ಸೊ ಕರ್ನಾಟಕ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಸೊ ಇದರಲ್ಲಿ ಟ್ರಾಪಿಕಲ್ ಅಂತ ಹೇಳಿ ಬಂದ ತಕ್ಷಣ ಏನಿರುತ್ತೆ, ನಮಗೆ ಟೆಂಪ್ರೇಚರ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಕರೆಕ್ಟಾ? ಟ್ರಾಪಿಕಲ್ ಅಂತ ಹೇಳಿದ ತಕ್ಷಣ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ನಮಗೆ ಹ್ಯೂಮಿಡಿಟಿನೂ ಕೂಡ ಜಾಸ್ತಿ ಇರುತ್ತೆ, ರೇನ್ಫಾಲೂ ಕೂಡ ಜಾಸ್ತಿ ಇರಬೇಕು. ಬಟ್ ಇವಾಗ ನಾವು ಪ್ರೀವಿಯಸ್ ಪಾರ್ಟಲ್ಲಿ ರೀಜನ್ ಎಲ್ಲ ನೋಡ್ಕೊಂಡಿದ್ದೀವಿ ನೋಡಿ, ಯಾವ ಥರ ರೇನ್ಫಾಲ್ ನಮಗೆ ಜಾಸ್ತಿ ಬರುತ್ತೆ, ಯಾಕೆ ಕಮ್ಮಿ ಆಗುತ್ತೆ, ಆ ಥರದ್ದೆಲ್ಲ ನಾವು ಪಾಯಿಂಟ್ಸ್ ಎಲ್ಲ ನಾವು ಪ್ರೀವಿಯಸ್ ಪಾರ್ಟಲ್ಲಿ ನೋಡ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲಾಗಿ ನೋಡ್ಕೋಬೇಕು ಅಂತಂದರೆ ಟ್ರಾಪಿಕಲ್ ರೀಜನಲ್ಲಿ ಟೆಂಪ್ರೇಚರ್ ಜಾಸ್ತಿ, ಅದರಿಂದ ನಮಗೆ ಮಾಯಿಸ್ಟ್ ರೀಜನು ಕೂಡ ಜಾಸ್ತಿ ಇರುತ್ತೆ, ಅದರಿಂದ ರೇನ್ಫಾಲು ಕೂಡ ನಮಗೆ ಜಾಸ್ತಿ ಇರುತ್ತೆ. ಆಯಿತಾ? ಬಟ್ ನಾವು ಕರ್ನಾಟಕದಲ್ಲಿ ನೋಡಬೇಕು ಅಂತಂದರೆ ಡೈವರ್ಸಿಟಿ ಇದೆ ಸ್ಟೇಟಲ್ಲಿ, ಕ್ಲೈಮೇಟಲ್ಲಿ. ಸೊ ಇದಕ್ಕೆ ರೀಸನ್ಸ್ ಏನೇನಪ್ಪ ಅಂತಂದರೆ, ಫಸ್ಟನ್ನು ನಮ್ಮದು ಲೊಕೇಶನ್ನು, ಓಷನ್ ಇರೋವಂಥದ್ದು, ಮತ್ತು ಫಿಸಿಕಲ್ ಫೀಚರ್ಸು, ಪ್ಲಸ್ ನಮಗೆ ಸ್ಟೇಟು ಸ್ವಲ್ಪ ಈ ಕಂಪ್ಲೀಟು ನಮಗೆ ಕೆಳಗಡೆ ಪಾರ್ಟ್ ಏನಿದೆ ಇಂಡಿಯಾದು, ಇದು ಸ್ವಲ್ಪ ರೈಟ್ ಸೈಡಿಗೆ ಸ್ವಲ್ಪ ವಾಲಿರೋ ಟೈಪು. ಸೊ ಈ ಎಲ್ಲ ರೀಸನ್ಸ್ಗಳಿಂದನೂ ಕೂಡ ನಮಗೆ ಕರ್ನಾಟಕದಲ್ಲಿ ಸ್ವಲ್ಪ ಡಿಫರ್ ಆಗಿ ಬರ್ತಾ ಇರುತ್ತೆ. ಅಂತಂದರೆ ಓವರ್ ಆಲ್ ಆಗಿ ಟ್ರಾಪಿಕಲ್ ಮಾನ್ಸೂನಿಗೆ ಬೇಕಾಗಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸು ಓವರ್ ಆಲ್ ಆಗಿ ಇಲ್ಲ, ಬಟ್ ಕಂಪ್ಲೀಟಾಗಿ ಇರೋವಂಥದ್ದು. ಬಟ್ ಚೇಂಜಸ್ಸು ಕೂಡ ಬೇರೆ ಬೇರೆ ರೀಸನ್ಸಲ್ಲಿ ಬೇರೆ ಬೇರೆ ಥರ ಚೇಂಜಸ್ ಇರುತ್ತೆ. ಸೊ ನಾವು ನೋಡಬೇಕು ಅಂತಂದರೆ ನಮಗೆ ಸಮ್ಮರ್ ಸೀಸನ್ ಬರುತ್ತೆ ಮಾರ್ಚಿಂದ ಮೇ, ಅದಾದಮೇಲೆ ರೈನಿ ಸೀಸನ್ನು ಜೂನಿಂದ ಸೆಪ್ಟೆಂಬರು, ಜಾಸ್ತಿ ನಮಗೆ ಮಳೆ ಬರುವಂಥದ್ದು ಜುಲೈ ಟೈಮಲ್ಲಿ ಬರುತ್ತೆ. ಅದಾದಮೇಲೆ ರಿಟ್ರೀಟಿಂಗ್ ಮಾನ್ಸೂನು, ಅದಾದಮೇಲೆ ವಿಂಟರ್ ಸೀಸನ್ನು ಕೂಡ ಬರ್ತಿರುತ್ತೆ. ಸೊ ಇವಾಗ ನಾವು ಪ್ರೊಸೀಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬೇಸಿಕ್ಕು ನಾವು ನೋಡ್ಕೊಂಡಿರೋಣ, ಆಯಿತಾ? ಸೊ ಇವಾಗ ನಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಸೌತ್ ವೆಸ್ಟ್ ಮಾನ್ಸೂನ್, ಆಯಿತಾ? ಸೊ ಮಾನ್ಸೂನ್ ನಮಗೆ ಸೌತ್ ವೆಸ್ಟಿಂದ ಬರೋವಂಥದ್ದು, ಆಯ್ತಲ್ವಾ? ಸೊ ಈ ಸೌತ್ ವೆಸ್ಟ್ ಮಾನ್ಸೂನ್ ಯಾವ ಥರ ಬರ್ತಾ ಇರುತ್ತೆ ಅಂತಂದರೆ, ಸೊ ನೋಡಿ ನಮಗೆ ಈ ಕಡೆ ಇಂಡಿಯನ್ ಓಷನ್ ರೀಜನಿಂದ ಹಿಡಿದ್ಬಿಟ್ಟು ಈ ಕಡೆಯಿಂದ ಬರುತ್ತೆ. ಕರೆಕ್ಟಾ? ಸೊ ಅಂತಂದರೆ ಒಂದೇ ಥರ ಇರಲ್ಲ ಅದು, ಸೊ ಪ್ರಾಪರ್ ಕಲೆಕ್ಷನಲ್ಲಿ ಬರ್ತಿರೋವಂಥದ್ದು, ಆಯಿತಾ? ಸೊ ನಮಗೆ ಈ ಥರ ಹೋಗುವಂಥದ್ದು ಇದು ಸೌತ್ ವೆಸ್ಟ್ ಮಾನ್ಸೂನ್. ಸೊ ಈ ಥರದ್ದು. ಸೊ ಇದು ಫಸ್ಟು ಹಿಟ್ ಆಗುವಂಥ ಸ್ಟೇಟ್ಸ್ಗಳೇ ನಮಗೆ ಮೇನು, ನಮಗೆ ಕರ್ನಾಟಕ ಮತ್ತು ಕೇರಳ, ಆಯಿತಾ? ಫಸ್ಟು ಹಿಟ್ ಆಗುವಂಥದ್ದು ನಮಗೆ ಕರ್ನಾಟಕ ಮತ್ತು ಕೇರಳ, ಆಯಿತಾ? ಸೊ ಅದಕ್ಕೋಸ್ಕರ ನಮಗೆ ಕರ್ನಾಟಕ ಅಲ್ಲಿ ಮತ್ತು ಕೇರಳ ಈ ರೀಜನ್ಸಲ್ಲೇ ನಮಗೆ ಜಾಸ್ತಿ ಇಲ್ಲಿ ಮಾನ್ಸೂನು ಬರುವಂಥದ್ದು, ಅಂತಂದರೆ ಸ್ಟಾರ್ಟಿಂಗು ಎಫೆಕ್ಟು ಜಾಸ್ತಿ ಬರುವಂಥದ್ದು. ನೆಕ್ಸ್ಟು ನಮಗೆ ಇದೇನಾಗುತ್ತೆ ಅಂತಂದರೆ, ಈ ಕಡೆ ಮೇಲ್ಗಡೆ ಇದು ವಿಂಧ್ಯಾಸು ಈ ರೀಜನ್ಸ್ಗಳಿಂದ ಕೂಡ ಹೋಗ್ಬಿಡುತ್ತೆ. ಅಕ್ಟೋಬರ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತೆ, ಆಯಿತಾ? ನಾರ್ತ್ ಈಸ್ಟ್ ಕಡೆಯಿಂದ. ಸೊ ನಮ್ಗೆ ಗೊತ್ತಿರೋವಂಥದ್ದಲ್ಲ, ಈ ಕಡೆ ನಾರ್ತ್ ಈಸ್ಟ್ ಇರೋವಂಥದ್ದು. ಸೊ ನಾರ್ತ್ ಈಸ್ಟಿಂದ ನಮಗೆ ಈ ಕಡೆ ಬರುವಂಥದ್ದು ಮಾನ್ಸೂನ್. ಸೊ ನಾರ್ತ್ ಈಸ್ಟಿಂದ ನಮಗೆ ಹೀಗೆ ಬರ್ತಾ ಇರುತ್ತೆ ಮಾನ್ಸೂನ್. ಸೊ ಈ ನಾರ್ತ್ ಈಸ್ಟ್ ಮಾನ್ಸೂನ್ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ಆಂಧ್ರ, ಒಡಿಶಾ, ತಮಿಳ್ನಾಡು ಈ ರೀಜನ್ಸ್ಗಳಿಗೆ ಮಳೆ ನಾರ್ತ್ ಈಸ್ಟ್ ಮಾನ್ಸೂನಿಂದನೇ ತುಂಬ ಜಾಸ್ತಿ ಬರುವಂಥದ್ದು. ಸೊ ಅದಕ್ಕೆ ನೀವೇನಾದರೂ ಅಕ್ಟೋಬರು, ನವಂಬರು ಈ ರೀಜನ್ ಏನಾದ್ರು ನೋಡ್ಕೊತಾ ಇದ್ದರೆ, ಸೊ ಇವಾಗ ನಾವಿರೋಂಥದ್ದು ಆಗಸ್ಟಲ್ಲ. ಸೊ ಈಗ ಅಕ್ಟೋಬರ್, ನವಂಬರ್ ಟೈಮಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಸೈಕ್ಲೋನ್ಸ್ ಆಗಿರಲಿ, ಈ ರೀಜನಲ್ಲಿ ಡಿಸ್ಟ್ರಕ್ಷನ್ಸ್ ಎಲ್ಲದು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕೆ ಈ ರೀಜನಲ್ಲಿ ಡಿಸ್ಟ್ರಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ, ಬಟ್ ಸೌತ್ ವೆಸ್ಟಲ್ಲಿ ಮಾತ್ರ ಡಿಸ್ಟ್ರಕ್ಷನ್ ಇಲ್ಲ ಅಂತಂದರೆ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೈ ಇರೋವಂಥದ್ದಲ್ಲ, ಇಲ್ಲಿ ಮೌಂಟೇನ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೈ ಇರೋವಂಥದ್ದು. ಜಸ್ಟ್ ನಮಗೆ ಇಲ್ಲೇ ಒಂದು ಇನ್ಲೆಟ್ ಇದೆ ಅಷ್ಟೇ, ಕರೆಕ್ಟಾ? ಜಸ್ಟ್ ಇಲ್ಲೇ ಒಂದು ಇನ್ಲೆಟ್ ಇದೆ. ಸೊ ಈ ಇನ್ಲೆಟ್ಟಿಗೆ ಸೆಂಟರಲ್ಲಿರೋಂಥದ್ದೇ ನಮಗೆ ಬೆಂಗಳೂರು, ಆಯಿತಾ? ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂತಂದರೆ, ಈ ರೀಜನಿಂದ ಬರುವಂಥದ್ದು ಬೆಂಗಳೂರು ಕೂಡ ಹೈಟಲ್ಲಿದೆ. ಸೊ ಅದಕ್ಕೋಸ್ಕರ ಬೆಂಗಳೂರು ಯಾವಾಗಲೂ ಕೂಡ ಕೂಲಾಗೇ ಇರುತ್ತೆ. ಸೊ ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ ಬಂದಾಗಲೂ ಕೂಡ ಇಲ್ಲಿ ಮಳೆ ಬರುತ್ತೆ. ಅದಾದಮೇಲೆ ನಾರ್ತ್ ಈಸ್ಟ್ ಮಾನ್ಸೂನ್ ಬಂದಾಗಲೂ ಕೂಡ ಇದು ಇಲ್ಲಿ ಅದರ ಇನ್ಫ್ಲುಯೆನ್ಸಿಂದ ಇಲ್ಲಿ ಮಳೆ ಬರ್ತಾ ಇರುತ್ತೆ. ಬಟ್ ನಾವು ಈ ಕಡೆ ಈಸ್ಟ್ ಸೈಡಲ್ಲಿ ನೋಡ್ಕೋಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಇಲ್ಲ ಅಲ್ಲಿ. ಸೊ ಈ ಥರ ಬ್ರೇಕ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದರ ಇಂಪ್ಯಾಕ್ಟು ತುಂಬ ಜಾಸ್ತಿ ಇರುತ್ತೆ. ಸೊ ಎಂಟರ್ ಆಗಂಗಿದ್ರೆ ಇಂಪ್ಯಾಕ್ಟು ತುಂಬ ಜಾಸ್ತಿ ಇರುತ್ತೆ ನಮಗೆ. ಪ್ಲಸ್ ಈ ಕಡೆಯಿಂದ ನಾವು ಈ ಕಡೆ ನೋಡ್ಕೋಬೇಕು ಅಂತಂದರೆ, ಈ ರೀಜನಲ್ಲಿ ಇಲ್ಲೇನು ನಮಗೆ ಅರೇಬಿಯನ್ ಸಿ ಇದೆಯಲ್ಲ,
ಈ ಅರೇಬಿಯನ್ ಸಿ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲೂ ಕೂಡ ನಮಗೆ ಲ್ಯಾಂಡ್ ಇದೆ. ಬಟ್ ನಾವು ಈ ಕಡೆ ನೋಡ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ದೂರವರೆಗೂ ಕೂಡ ನಮಗೆ ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಸಿಕ್ಕಾಪಟ್ಟೆ ದೂರವರೆಗೂ ಕೂಡ ನಮಗೆ ಏನಿದೆ ಅಂತಂದರೆ ಓಪನ್ನು ಸೀನೇ ಇರೋಂಥದ್ದು. ಅದಾದಮೇಲೆ ಇಲ್ಲಿ ಇಂಡಿಯನ್ ಓಷನ್. ಸೊ ಅದಕ್ಕೋಸ್ಕರ ಸಖತ್ ಡಿಸ್ಟ್ರಕ್ಟ್ ಆಗುವಂಥದ್ದು ನಮಗೆ ಈಸ್ಟ್ ಕಡೆಯಿಂದನೇ ಬರುವಂಥದ್ದು. ಅದ್ರ ಜೊತೆಗೆ ಇಂಡಿಯನು ಕೂಡ ನಮಗೆ ಈ ಕಡೆ ವಾಲ್ ಇರುವಂಥದ್ದಲ್ಲ, ಸ್ಲೋಪ್ ಇರುವಂಥದ್ದು. ಸೊ ಅದಕ್ಕೆ ಈ ರೀಜನಲ್ಲಿ ಡಿಸ್ಟ್ರಕ್ಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಇಷ್ಟು ನಾವು ನೋಡ್ಕೊಂಡಿರೋಂಥದ್ದು ಇವಾಗ ಬೇಸಿಕ್ಸು. ಸೊ ರಿಟ್ರೀಟಿಂಗ್ ಮಾನ್ಸೂನು ಅಂತಂದರೆ ನಮಗೆ ಈ ನಾರ್ತ್ ಈಸ್ಟಿಂದ ಬರುವಂಥ ಮಾನ್ಸೂನಿಗೆ ನಾವು ನಾರ್ತ್ ಈಸ್ಟಿಂದ ಬರುವಂಥದ್ದು ಮಾನ್ಸೂನ್ ಒಂದು. ಇನ್ನೊಂದು ಮಾನ್ಸೂನೇ ನಮಗೆ ರಿಟ್ರೀಟ್ ಆಗ್ತಾ ಇರುತ್ತೆ ಅಕ್ಟೋಬರ್ ನವಂಬರ್. ನೆಕ್ಸ್ಟು ನಮಗೆ ವಿಂಟರ್ ಸೀಸನ್ ಬರುವಂಥದ್ದು. ಸೊ ಇಲ್ಲಿವರೆಗೂ ನಿಮಗೆ ಈ ಬೇಸಿಕ್ಸು ಗೊತ್ತಾಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆಯಿತಾ? ಸೊ ನಿಮಿಷ ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಸೊ ನಾವೇನೇನು ನೋಡ್ಕೊಂಡಿದ್ವಿ ಇವಾಗ, ಕ್ಲೈಮೇಟು ಯಾವ ಥರ ಇರೋವಂಥದ್ದು. ಕ್ಲೈಮೇಟ್ ನಮಗೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟು. ಅದಾದಮೇಲೆ ಬೇರೆ ಬೇರೆ ಥರದ್ದು ಏನೇನು ಟೈಮಲ್ಲಿ ನಮಗೆ ವೆದರ್ಸ್ ಇರುತ್ತೆ, ವೆದರ್ ಸೀಸನ್ಸು ಯಾವ ಥರದ್ದು ಇರುತ್ತೆ, ಕರ್ನಾಟಕದ ಕ್ಲೈಮೇಟ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿರೋವಂಥದ್ದು ನೋಡ್ಕೊಂಡಿದ್ವಿ. ಇವಾಗ ಫಸ್ಟ್ ಒನ್ ನಾವು ನೋಡಬೇಕಾಗಿರೋಂಥದ್ದು ಸಮ್ಮರ್ ಸೀಸನ್. ಆಯಿತಾ? ಫಸ್ಟ್ ಒನ್ನು ಸಮ್ಮರ್ ಸೀಸನ್. ಈ ನೋಟ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿರಿ, ಈ ನೋಟ್ಸ್ನ ನೀವು ಬರ್ಕೊಂಡಿರಬೇಕು. ಸೊ ಈಗ ಸಮ್ಮರ್ ಸೀಸನ್ನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಈ ಸಮ್ಮರ್ ಸೀಸನ್ನು ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ಮಾರ್ಚಿಂದ ಮೇ ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಯಾಕಂತಂದರೆ ಮೇ ಎಂಡ್ ಅಷ್ಟೊತ್ತಿಗೆ ನಮಗೆ ಮಾನ್ಸೂನು ಬರುತ್ತೆ ಅಂತ. ಬಟ್ ಈಗೀಗ ಏನಾಗ್ತಿದೆ ಅಂತಂದರೆ ಈ ಕ್ಲೈಮೇಟ್ ಚೇಂಜ್ ಎಲ್ಲ ಆಗಿರೋವಂಥದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಗ್ತದೆ, ಮಾನ್ಸೂನ್ ಬರೋವಂಥದ್ದೇ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ನಾವು ಮುಂಚೆ ಫಿಸಿಕಲ್ ಜಾಗ್ರಫಿ ನೀವೇನಾದರೂ ಸೀರೀಸ್ ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲೇನಿರುತ್ತೆ, ಏರು ನಮಗೆ ಲ್ಯಾಂಡಿನ ಕಾಂಟ್ಯಾಕ್ಟಿಗೆ ಬರುತ್ತೆ. ಸೊ ಇದು ಲೈಟ್ ಆಗಿಬಿಟ್ಟು ಇದೇನಾಗುತ್ತೆ ಅಂತಂದರೆ ಈ ಚಂಕ್ಸು ಸಿಕ್ಕಾಪಟ್ಟೆ ಲೈಟ್ ವೇಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಅದಾದಮೇಲೆ ಇದನ್ನು ಕನ್ವೆನ್ಷನಿಂದ ಆಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಹೋಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಬರೀ ಈ ರೀಜನಲ್ಲಷ್ಟೇ ನಮಗೆ ಮಳೆ ಬರ್ತಾ ಇರುತ್ತೆ. ಸೊ ಇದು ಯಾಕೆ ಆಗಿರೋವಂಥದ್ದು ಇದು ಮಳೆ? ಇದು ನೋಡಿ ನಮಗೆ ಹೀಟ್ ಆಗಿರೋವಂಥದ್ರಿಂದ ಆಗಿರೋವಂಥದ್ದು. ಅರ್ತು ಕೂಡ ಹೀಟ್ ಆಗಿರುತ್ತಲ್ಲ. ಸೊ ಈ ಹೀಟ್ ಆಗಿರೋವಂಥದ್ರಿಂದ ನಮಗೆ ಇಲ್ಲಿ ಮಳೆ ಬರ್ತಿರೋವಂಥದ್ದು. ಸೊ ಈ ಥರದ್ದು ನಮಗೆ ಸಮರೂ ಕೂಡ ಸಖತ್ತು ನಮ್ಮ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಕ್ರೂಷಿಯಲ್ ಇರೋವಂಥದ್ರಿಂದ ಈ ರೇಂಜಲ್ಲಿ ಹೀಟ್ ಏನಾಗುತ್ತಲ್ಲ ಅದರಿಂದಾಗಿ ಮಳೆ ಎಸ್ಪೆಷಲಿ ನಾವು ನೋಡಬೇಕು ಅಂತಂದರೆ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಇವನ್ ಏನಂತ ಕರಿತೀವಿ ನಾವು, ಇದರಲ್ಲಿ ಸಮ್ಮರ್ ರೈನ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯಿತಾ? ಸಮ್ಮರ್ ರೈನ್ಸ್. ಸೊ ನಾವು ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದು ಮಾನ್ಸೂನ್ಕಿಂತ ಮುಂಚೆ ಬಂದಿರುತ್ತಲ್ವ ಅಂತಂದರೆ ನೋಡಿ ಮಳೆಗಾಲ ಬರುವಂಥದ್ದು ನಮಗೆ ಜೂನಲ್ಲಿ ಬರುತ್ತೆ. ಜೂನ್ಕಿಂತ ಮುಂಚೆ ನಮಗೆ ಇಲ್ಲಿ ಮೇ ಇದೆ. ಸೊ ಮೇವರೆಗೂ ಕೂಡ ನಮಗೆ ಸಮ್ಮರ್ ಇರುತ್ತಲ್ವ. ಸೊ ಈ ಸಮ್ಮರ್ ಇರೋವಂಥ ಟೈಮಲ್ಲಿ ಏನು ಮಳೆ ಬಂದಿರುತ್ತೆ ನಮಗೆ ಜೋರಾಗಿ, ಅದರಿಂದ ಏನಾಗುತ್ತೆ ಅಂತಂದರೆ ಮ್ಯಾಂಗೋ ಬ್ಲಾಸಮ್ ಆಗುತ್ತೆ. ಇಲ್ಲಿ ಮ್ಯಾಂಗೋ ಬ್ಲಾಸಮ್ ಆಗುತ್ತೆ. ಈ ಏನು ಮ್ಯಾಂಗೋ ಪ್ಲ್ಯಾಂಟ್ಸ್ ಇರುತ್ತಲ್ಲ ಅವಕ್ಕೆಲ್ಲದಕ್ಕೂ ಕೂಡ ಸ್ಟಾರ್ಟಿಂಗಲ್ಲೇ ಒಂದು ಪುಷ್ ಸಿಕ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಈ ಸಮ್ಮರಲ್ಲಿ ಬರುವಂಥ ಮಳೆಗೆ ನಾವೇನಂತ ಕರಿತೀವಿ, ಕರ್ನಾಟಕಕ್ಕೆ ಬರುವಂಥದಕ್ಕೆ ಅದನ್ನು ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಸೊ ಇದು ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ಸೊ ಓವರಾಲ್ ನಾವು ಸಮ್ಮರಲ್ಲಿ ನೋಡ್ಕೋಬೇಕು ಅಂತಂದರೆ, ಸೊ ಈ ಸಮ್ಮರಲ್ಲಿ ನಿಯರ್ಲಿ ನಮಗೆ 10% ಅಷ್ಟು ರೇನ್ಫಾಲು, ಓವರಾಲ್ ರೇನ್ಫಾಲು ಅಂತಂದರೆ 100% ರೇನ್ಫಾಲ್ ಆಗುತ್ತೆ ಅಂತಂದರೆ ಅದರಲ್ಲಿ 10% ಬಂದ್ಬಿಟ್ಟು ನಮಗೆ ರೇನ್ಫಾಲು ಸಮ್ಮರಲ್ಲೇ ಆಗುವಂಥದ್ದು. ಆಯಿತಾ? ಸೊ ಮಿಕ್ಕಿದೆಲ್ಲ ಜನರಲ್ ಪಾಯಿಂಟ್ಸ್ ಇರುತ್ತೆ. ಸೊ ಟೆಂಪ್ರೇಚರ್ ರೈಸ್ ಆಗುತ್ತೆ, ಯೂನಿಫಾರ್ಮ್ ಆಗಿ ರೈಸ್ ಆಗ್ತಾ ಇರುತ್ತೆ. ಸೊ ರಾಯಚೂರಲ್ಲಿ ನೋಡಬೇಕು ಅಂತಂದರೆ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರಲ್ಲೇ ಇರುತ್ತೆ. ಸೊ ಇವೆಲ್ಲ ಡೇಟಾ ಮುಂಚೆ ಇರೋವಂಥದ್ದೇ ಕ್ಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ಇವೆಲ್ಲ ಚೇಂಜ್ ಆಗಿದ್ದಾವೆ. ಬಟ್ ನೀವು ನೋಡ್ಕೋಬೇಕು ಅಂತಂದರೆ ಏನು ನಮ್ಗೆ ಇಂಪಾರ್ಟೆಂಟು, ಸೊ ಇದರಲ್ಲಿ ಸಮ್ಮರ್ ರೈನ್ಸ್ ಅಂತಂದರೆ ಎಷ್ಟಿರುತ್ತೆ, ಅದಾದಮೇಲೆ ಯಾವ ಥರ ನಮಗೆ ಸಮ್ಮರಲ್ಲಿ ಫಿನಾಮಿನನ್ ಇರುತ್ತೆ, ಮ್ಯಾಂಗೋ ಶವರ್ಸ್ ಅಂತಂದರೆ ಏನು, ಇಷ್ಟು ನೋಡ್ಕೊಂಡಿದ್ರೆ ನಮಗೆ ಸಾಕಾಗಿರುತ್ತೆ. ಆಯ್ತಲ್ಲ? ಸೊ ಮ್ಯಾಂಗೋ ಶವರ್ಸು. ಅದ್ರ ಜೊತೆಗೆ ಕರ್ನಾಟಕ ನಿಮಗೆಲ್ಲರಿಗೂ ಗೊತ್ತು ಕಾಫಿಯಲ್ಲಿ ಟಾಪ್ 1 ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇನಾಗುತ್ತೆ ಅಂತಂದರೆ ಕಾಫಿ ಪ್ಲ್ಯಾಂಟೇಷನ್ಸ್ಗೂ ಕೂಡ ಕರ್ನಾಟಕದಲ್ಲಿ ಕೇರಳದಲ್ಲಿ ಕಾಫಿ ಪ್ಲ್ಯಾಂಟೇಷನ್ಸ್ಗೂ ಕೂಡ ಒಂದು ಬೂಸ್ಟ್ ಸಿಕ್ಕಿರುತ್ತೆ, ಮುಂಚೆನೇ ಬಂದಿರುತ್ತೆ. ಸೊ ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು, ಚೆರಿ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಚೆರಿ ಬ್ಲಾಸಮ್ಸ್. ಸೊ ನಾವೇನೇ ನೋಡ್ಕೊಂಡಿರೋವಂಥದ್ದು ಸಮ್ಮರ್ ರೈನ್ಸು, ಮ್ಯಾಂಗೋ ಬ್ಲಾಸಮ್ ಆಗುತ್ತೆ ಅದಕ್ಕೆ. ಸೊ ಇದು ನಿಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಅದಕ್ಕೆ ನಾನು ಬರೀ ಮ್ಯಾಂಗೋ ಶವರ್ಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿರೋಣ ಇಲ್ಲಿ. ಸೊ ಮ್ಯಾಂಗೋ ಶವರ್ಸು ಮತ್ತು ನಮಗೆ ಚೆರಿ ಬ್ಲಾಸಮ್ಸ್, ಮ್ಯಾಂಗೋ ಶವರ್ಸು ಮತ್ತು ಚೆರಿ ಬ್ಲಾಸಮ್ಸು. ಸೊ ಯಾವ ರೀಜನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಇಲ್ಲಿ ಕರ್ನಾಟಕ ಮತ್ತು ಕೇರಳ ರೀಜನಲ್ಲಿ.
ಸೊ ನಿಯರ್ಲಿ ನಮಗೆ 10% ರೈನ್ಫಾಲ್ ಅಂತ. ಸೊ ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 7% ಅಷ್ಟು ಕೊಟ್ಟಿರ್ತಾರೆ. ಬಟ್ ಓವರಾಲ್ ಆಗಿ ನೀವು ಬ್ರಾಡಾಗಿ ನೆನ್ಪಿಟ್ಕೊಳ್ಳೋದಕ್ಕೆ 10% ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಆಯಿತಾ. ಸೊ ಅದನ್ನೇ ಇಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಹ್ಯೂಮಿಡಿಟಿ ಇಲ್ಲಿ ಲೋವರ್ ಇರುತ್ತೆ. ನಾರ್ದನ್ ಮೈದಾನಲ್ಲಿ ಹ್ಯೂಮಿಡಿಟಿ ಲೋವರ್ ಇರುತ್ತೆ ಸದರ್ನ್ ಮೈದಾನ ಕಂಪೇರ್ ಮಾಡ್ಕೊಂಡಿದ್ರೆ. ಸೊ ಇವ್ಯಾಪ್ರೇಷನ್ ಜಾಸ್ತಿ ಆಗುತ್ತೆ, ರೇನ್ ಬೇರಿಂಗ್ ಕ್ಲೌಡ್ಸು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದಾಗಿ ನಮಗೆ ಕನ್ವೆಕ್ಷನಲ್ ರೇನ್ ಬರುತ್ತೆ. ಇದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಸೊ ಇದರಿಂದಾಗಿ ಫ್ಲವರಿಂಗ್ ಆಫ್ ಕಾಫಿ ಪ್ಲಾಂಟ್ಸು ಕೂಡ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಚೆರಿ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದ್ರ ಜೊತೆಗೆ ಮ್ಯಾಂಗೋ ಕ್ರಾಪ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದನ್ನು ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ 7% ಅಷ್ಟು ರೈನ್ಫಾಲ್ ನಮಗೆ ಇದರಲ್ಲೇ ಆಗುವಂಥದ್ದು. ಅಂತಂದರೆ ನಾವಿಲ್ಲಿ ಪಾಯಿಂಟ್ಸು ನಾವು ಬರ್ಕೊತಾ ಇದ್ದೀವಿ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಏನು ಮಿಸ್ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ಇನ್ನೊಂದು ಸರಿ ನಾವು ರೀಡಿಂಗ್ ಕೊಡ್ತಾ ಇರೋಣ, ಆಯಿತಾ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಏನಿರುತ್ತೆ, ನೆಕ್ಸ್ಟು ಬಂದ್ಬಿಟ್ಟು ನಮಗೆ ರೇನಿ ಸೀಸನ್ ಇರುತ್ತೆ. ಸೊ ರೇನಿ ಸೀಸನ್ನು, ಸೊ ನಮಗೆ ಜಾಸ್ತಿ ಮಳೆ ಆಗುವಂಥದ್ದು ರೇನಿ ಸೀಸನಲ್ಲಿ. ಆಲ್ಮೋಸ್ಟ್ ನಮಗೆ 75%, ನಿಯರ್ಲಿ ನಮಗೆ 75% ರೈನ್ಫಾಲು, ನಿಯರ್ಲಿ ನಮಗೆ 75% ಅಷ್ಟು ರೈನ್ಫಾಲು. ಸೊ ಇಲ್ಲಿ ರೇನಿ ಸೀಸನಲ್ಲೇ ಆಗುತ್ತೆ ಅಂತ ಹೇಳಿ. ಸೊ ರೇನಿ ಸೀಸನಲ್ಲಿ ಯಾವ ಥರ ಆಗ್ತಾ ಇರುತ್ತೆ, ಸೊ ಇಲ್ಲಿ ನೋಡಿ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ. ವೆಸ್ಟರ್ನ್ ಘಾಟ್ಸ್ ಇದೆ ನಮಗೆ, ಅದ್ರ ಜೊತೆ ಮಾಯಿಶ್ಚರ್ ತೊಗೊಂಡಿರೋವಂಥದ್ದು ನಮಗೆ ವಿಂಡ್ಸು ಬರ್ತಾ ಇರುತ್ತೆ. ಸೊ ಅರೇಬಿಯನ್ ಸೀಯಿಂದ, ಸೊ ಇಲ್ಲಿಂದ ನಮಗೆ ವಿಂಡ್ಸ್ ಬರ್ತಾ ಇರುತ್ತೆ ಅರೇಬಿಯನ್ ಸೀಯಿಂದ, ಮಾನ್ಸೂನು, ಆಯಿತಾ. ಸೊ ಅದಕ್ಕೋಸ್ಕರ ಇದು ಅರೇಬಿಯನ್ ಸೀಯಿಂದ ಇದು ಬರ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಏನು ವೆಸ್ಟರ್ನ್ ಘಾಟ್ಸ್ ಇರುತ್ತಲ್ಲ, ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಇರೋವಂಥ ಮೌಂಟೇನ್ಸಿಗೆಲ್ಲ ಡಿಕ್ಕಿ ಹೊಡೆದ್ಬಿಟ್ಟು ಸೊ ಇಲ್ಲಿ ಜಾಸ್ತಿ ಮಳೆ ನಮಗೆ ಬರ್ತಾ ಇರುತ್ತೆ. ಸೊ ಇದರಿಂದಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ದಿಸ್ ಈಸ್ ಬಿಕಾಸ್ ದ ಈಸ್ಟರ್ನ್ ಮೈದಾನ್ ಈಸ್ ರೇನ್ ಶ್ಯಾಡೋ ಏರಿಯಾ. ಸೊ ರೇನ್ ಶ್ಯಾಡೋ ಏರಿಯಾಸ್ ಎಲ್ಲ ನಾವು ನೋಡ್ಕೊಂಡಿದ್ದೀವಲ್ಲ ಪ್ರೀವಿಯಸ್ ಪಾರ್ಟಲ್ಲಿ. ಸೊ ರೇನ್ ಶ್ಯಾಡೋ ಏರಿಯಾ ಅಂತಂದರೆ ಏನಾಗಿರುತ್ತೆ, ಸೊ ಮಾಯಿಶ್ಚರ್ ಲೇಡನ್ ಏನು ನಮಗೆ ಮಾಯಿಶ್ಚರ್ ಇರುವಂಥದ್ದು ನಮಗೆ ಕ್ಲೌಡ್ಸ್ ಬಂದಾಗ ಇಲ್ಲಿ ಹಿಲ್ಸ್ ಇರೋವಂಥದ್ದು ಕಡೆಗೆ, ಮೌಂಟೇನ್ಸ್ ಇರೋವಂಥ ಕಡೆಗೆ ಅಲ್ಲೇ ಮಳೆ ಬೀಳಿಸ್ತಾ ಇರುತ್ತೆ. ಸೊ ಇಲ್ಲೇ ಜಾಸ್ತಿ ಮಳೆ ಬೀಳುತ್ತೆ, ಬಟ್ ಇಲ್ಲಿ ಮಳೆ ಬಂದಿರಲ್ಲ. ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಅದನ್ನು ರೈಟ್ ಸೈಡ್ ಇರೋವಂಥದ್ದಕ್ಕೆ ನಾವು ರೇನ್ ಶ್ಯಾಡೋ ಏರಿಯಾ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಆಗುಂಬೆಗೆ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥ ಪ್ರಕಾರ ಸೊ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊತಾ ಇರ್ತಾರೆ ಅಂತ ಹೇಳಿ. ಸೊ ತುಂಬ ಜಾಸ್ತಿ ಮಳೆ ನಮಗೆ ಇಲ್ಲಿ ಆಗುಂಬೆ ರೀಜನಲ್ಲಿ ಆಗುವಂಥದ್ರಿಂದ ಅದನ್ನು ನಮಗೆ ಮಾಸಿಂಡ್ರೋಮ್ ಆಫ್ ಸೌತ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಅಂತಂದರೆ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಮಾಸಿಂಡ್ರಾಮ್ ಅಂತ ಹೇಳ್ಬಿಟ್ಟು, ಓಕೆ. ಸೊ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನು ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಜಾಸ್ತಿ ರೇನ್ಫಾಲ್ ಆಗುವಂಥ ರೀಜನ್ಸು, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರೇನ್ಫಾಲು ನಮಗೆ ಜಾಸ್ತಿ ಆಗುವಂಥ ರೀಜನ್ಸು ಅಂತಂದರೆ ನಮಗೆ ನಾರ್ಮಲಾಗಿ 100-200 ಸೆಂಟಿಮೀಟರ್ವರೆಗೂ ರೇನ್ಫಾಲ್ ಆಗ್ತಾ ಇರುತ್ತೆ. ಯೂಶ್ವಲಾಗಿ 200ವರೆಗೂ ಅಂತ ಆಗ್ಬಿಟ್ಟು ಅಂದ್ಕೊಂಡಿರ್ಬೋದು. ಬಟ್ 500 ಸೆಂಟಿಮೀಟ್ರ್ವರೆಗೂ ಕೂಡ ರೇನ್ಫಾಲ್ ಆಗುವಂಥದ್ದು, ನಿಯರ್ಲಿ 500 ಸೆಂಟಿಮೀಟರ್ಸ್ ಅಷ್ಟು ರೇನ್ಫಾಲ್ ಆಗುವಂಥದ್ದು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಆಗುಂಬೆ, ಈ ಕಡೆ ತೀರ್ಥಹಳ್ಳಿ ಕಡೆಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಭಾಗಮಂಡಲ, ಆಯಿತಾ. ನೆಕ್ಸ್ಟು ನಮಗೆ ಭಾಗಮಂಡಲ. ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಇಲ್ಲಿ ಹುಳಿಕಲ್, ಆಯಿತಾ, ಹುಳಿಕಲ್. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಕೊಡಗು ರೀಜನ್ಸು, ಆಯಿತಾ. ಸೊ ಮಾಕೋಟ್ ಅಂತ ಬರುತ್ತೆ ಒಂದು ಕೊಡಗು ರೀಜನಲ್ಲಿ. ಸೊ ಆ ರೀಜನಲ್ಲಿ ನಮಗೆ ಜಾಸ್ತಿ ರೇನ್ಫಾಲ್ ಆಗುವಂಥದ್ದು, ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲೂ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನಮಗೆ ನಾಯಕನಹಟ್ಟಿ, ಇದು ಚಳ್ಳಕೆರೆ ಹತ್ರ ಇರುವಂಥದ್ದು. ಸೊ ಇದು ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ. ಸೊ ಇಲ್ಲಿ ನಮಗೆ ಲೋವೆಸ್ಟ್ ರೇನ್ಫಾಲ್ ಆಗುವಂಥದ್ದು. ಸೊ ಲೀಸ್ಟ್ ರೇನ್ಫಾಲ್ ಎಲ್ಲಿ ಇರೋವಂಥದ್ದು, ನಮಗೆ ಲೀಸ್ಟ್ ರೇನು ಎಲ್ಲಾಗುತ್ತೆ, ಹೈಯೆಸ್ಟ್ ರೇನ್ ಎಲ್ಲಾಗುತ್ತೆ, ಈ ರೀಜನ್ನ ನಾವು ನೋಡ್ಕೊಂಡಿರ್ಬೇಕು. ಯಾವುದು ಇಲ್ಲಿ ಇರೋವಂಥದ್ದು, ನಾಯಕನಹಟ್ಟಿ. ಸೊ ಇದು ದುರ್ಗ ಅಂತ ಬರ್ದಿರ್ತೀನಿ ನಾನು, ನಿಮ್ಗೆ ಗೊತ್ತಿರುತ್ತೆ. ಸೊ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಂತ ಆಗ್ಬಿಟ್ಟು, ಆಯಿತಾ. ಸೊ ಡ್ಯೂರಿಂಗ್ ದಿಸ್ ಸೀಸನ್ ದ ಎಂಟೈರ್ ಸ್ಟೇಟ್ ಟೆಂಪ್ರೇಚರ್ ಇಸ್ ಹೈ. ಯಾಕೆಂತಂದರೆ ರಿಲೇಟಿವ್ ಹ್ಯೂಮಿಡಿಟಿನೂ ಕೂಡ ಜಾಸ್ತಿನೇ ಇರುತ್ತಲ್ಲ. ಸೊ ಅದಕ್ಕೆ ಎಂಟೈರ್ ಸ್ಟೇಟ್ ಟೆಂಪ್ರೇಚರು ಕೂಡ ನಮಗೆ ಜಾಸ್ತಿನೇ ಇರುತ್ತೆ. ಅದನ್ನು ಬಿಟ್ಟರೆ ನಮಗೆ ನಿಯರ್ಲಿ 75-80% ರೈನ್ಫಾಲು ನಮಗೆ ರೇನಿ ಸೀಸನಲ್ಲೇ ಆಗುವಂಥದ್ದು. ಸೊ ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಮಾಯಿಶ್ಚರ್ ಲೇಡನ್ ವಿಂಡ್ಸು ಯಾವ ಥರ ಕೆಲಸ ಮಾಡುತ್ತೆ, ಅದಾದಮೇಲೆ ಅದರಿಂದ ನಮಗೆ ಇದು ಮಾನ್ಸೂನಿಂದ ಹೆಂಗೆ ಮಳೆ ಬರುವಂಥದ್ದು, ಅದಾದಮೇಲೆ ಲೀಸ್ಟ್ ರೇನ್ ಬರುವಂಥ ಏರಿಯಾ ಯಾವುದು, ಜಾಸ್ತಿ ರೇನ್ ಬರುವಂಥ ಏರಿಯಾ ಯಾವುದು ಅಂತ. ನೆಕ್ಸ್ಟು ನಮಗೆ ಬರುವಂಥದ್ದು ನಾರ್ತ್ ಈಸ್ಟ್ ಮಾನ್ಸೂನ್, ಆಯಿತಾ. ನಾರ್ತ್ ಈಸ್ಟ್ ಮಾನ್ಸೂನ್ ಅದನ್ನು ನಾವು ರಿಟ್ರೀಟಿಂಗ್ ಮಾನ್ಸೂನ್ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ.
ಆಯಿತಾ. ಸೊ ಈ ಟೈಮಲ್ಲಿ ಏನಾಗಿರುತ್ತೆ, ವಿಂಟರ್ ಇರುತ್ತಲ್ಲ ನಮಗೆ. ಸೊ ವಿಂಟರ್ ಇರೋವಂಥದ್ರಿಂದ ಅಂತಂದರೆ ವಿಂಟರಿಗೆ ಟ್ರಾನ್ಸಿಷನ್ ಆಗುವಂಥದ್ದು. ಯಾಕಂತಂದರೆ ಇವಾಗ ನಮ್ಮಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಬಂದ್ಬಿಟ್ಟು ಕೂಲ್ ಮಾಡಿಬಿಟ್ಟು ಹೋಗ್ಬಿಟ್ಟಿದೆ. ಅದಾದಮೇಲೆ ನಮಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಬಂದು ಜೊತೆಗೆ ನಮಗೆ ವಿಂಟರು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಟೆಂಪ್ರೇಚರು ಕೂಡ ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ರೀಜನಲ್ಲಿ. ಆಯಿತಾ, ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇನಾಗಿರುತ್ತೆ ಅಂತಂದರೆ, ಪ್ರೆಷರ್ ಜಾಸ್ತಿ ಆಗಿರೋವಂಥದ್ರಿಂದ ನಮಗೆ ನಾರ್ತ್ ಈಸ್ಟ್ ರೀಜನಿಂದ ಸೌತ್ ವೆಸ್ಟ್ ಕಡೆಗೆ ನಾವು ನೋಡಿದ್ವಲ್ಲ. ಸೊ ನಾರ್ತ್ ಈಸ್ಟ್ ರೀಜನಿಂದ ಈ ಕಡೆ ಸೌತ್ ವೆಸ್ಟ್ ಕಡೆಗೆ ನಮಗೆ ವಿಂಡ್ಸು ಕೂಡ ಹರಿತಾ ಇರುತ್ತೆ. ಸೊ ನಾರ್ತ್ ಈಸ್ಟ್ ರೀಜನಿಂದ ನಮಗೆ ಸೌತ್ ವೆಸ್ಟ್ ಕಡೆಗೆ ವಿಂಡು ಹರಿತಾ ಇರುತ್ತೆ. ಸೊ ಇಲ್ಲಿ ಪ್ರೆಷರು ಡಿಫ್ರೆನ್ಸ್ ಇರೋವಂಥದ್ರಿಂದ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬರ್ತಾ ಇರುತ್ತೆ ನಮಗೆ. ಸೊ ಅದು ಮೂವ್ ಆಗ್ತಾ ಇರುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ, ಈ ವಿಂಡು ಸಿಕ್ಕಾಪಟ್ಟೆ ಡ್ರೈ ಆಗಿರುತ್ತೆ, ಅದ್ರ ಜೊತೆಗೆ ಲ್ಯಾಂಡ್ ಮೇಲೇ ಬ್ಲೋ ಆಗುವಂಥದ್ದು. ಸೊ ಬೇ ಆಫ್ ಬೆಂಗಾಲಿಂದ ಸ್ವಲ್ಪ ಮಾಯಿಶ್ಚರ್ನ ತೊಗೊಂಡು ಬರುತ್ತೆ, ಬಟ್ ಅದು ಸ್ವಲ್ಪ ರೀಜನ್ಸಲ್ಲಷ್ಟೇ ನಮಗೆ ಮಳೆ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಇದರಿಂದ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 12% ರೈನ್ಫಾಲು ಆಗುವಂಥದ್ದು ಅಂತ. ಸೊ ಇದನ್ನೆಲ್ಲದನ್ನೂ ನಾವು ಫಸ್ಟ್ ಪೇಜಲ್ಲೇ ನೋಡ್ಕೊಂಡಿದ್ದೀವಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾಕಂತಂದರೆ ನಾವು ಡೈಗ್ರಾಮಲ್ಲೇ ಕರೆಕ್ಟಾಗಿ ನೋಡ್ಕೊಂಡಿದ್ದೀವಿ ಅಂತ. ಆಯಿತಾ. ನೆಕ್ಸ್ಟು ನಾವು ವಿಂಟರ್ ಸೀಸನ್ ನಾವು ನೋಡ್ಕೋಬೇಕು ಅಂತಂದರೆ, ವಿಂಟರ್ ಸೀಸನಲ್ಲಿ ಲೋಯೆಸ್ಟ್ ರೈನ್ಫಾಲ್ ಆಗುವಂಥದ್ದು. ಆಯಿತಾ. ಲೋಯೆಸ್ಟ್ ರೈನ್ಫಾಲು ಯಾವಾಗ ಆಗುತ್ತೆ ಅಂತಂದರೆ ಸಮ್ಮರ್ ಸೀಸನಲ್ಲಿ ಆಗಲ್ಲ, ವಿಂಟರ್ ಸೀಸನಲ್ಲೇ ಲೋಯೆಸ್ಟ್ ರೈನ್ಫಾಲ್ ಇರುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂತಂದರೆ ಆಪ್ಷನ್ಸಲ್ಲಿ ಸಮ್ಮರಲ್ಲಿ ನಮ್ಗೆ ಮಳೆ ಆಗಲ್ಲ ಅಂತ ಆಗ್ಬಿಟ್ಟು ಆ ಥರದ್ದು ಕಮ್ಮಿ ಅದೇ ಟೈಮಲ್ಲಿ ಮಳೆ ಆಗೋದು ಅಂತ ಆಗ್ಬಿಟ್ಟು ನೀವೆಲ್ಲ ಕೊಡೋಕೆ ಹೋಗ್ಬಿಡಿ ಆಪ್ಷನ್ನ. ಸೊ ವಿಂಟರಲ್ಲಿ ನಮಗೆ ಲೋಯೆಸ್ಟ್ ರೈನ್ಫಾಲು ಆಗುವಂಥದ್ದು. ಸೊ ಮಿನಿಮಮ್ ಟೆಂಪ್ರೇಚರ್ ಇಲ್ಲಿ ಕೊಟ್ಟಿರೋ ಪ್ರಕಾರ ನಮಗೆ ರೆಕಾರ್ಡ್ ಮಾಡಿಕೊಟ್ಟಿರೋಂಥದ್ದು ಬೆಳಗಾವಿ. ಸೊ ಇದೆಲ್ಲ ಮುಂಚೆ ಇರೋಂಥ ಡೇಟಾನೇ ಇಲ್ಲಿ ಕೊಟ್ಟಿರೋಂಥದ್ದು. ಸೊ ರೈನ್ಫಾಲ್ ಡ್ಯೂರಿಂಗ್ ವಿಂಟರ್ ಇಸ್ ಮಿನಿಮಮ್. ಇಲ್ಲಿ ನಾವು ನೋಡಬೇಕು ಅಂತಂದರೆ ಎಷ್ಟು, ಓನ್ಲಿ 1% ಆಫ್ ಟೋಟಲ್ ರೈನ್ಫಾಲ್ ಆಗುವಂಥದ್ದು ಈ ಟೈಮಲ್ಲಿ. ಸೊ ನಿಯರ್ಲಿ ಬರೀ 1% ಅಷ್ಟೇ ಟೋಟಲ್ ರೈನ್ಫಾಲಿಂದು ನಮಗೆ ವಿಂಟರ್ ಟೈಮಲ್ಲಿ ಆಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದಾರೆ. ಗೊತ್ತಾಯ್ತಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ನಾವು ನೋಡ್ಕೋಬೇಕು ಅಂತಂದರೆ ಮಲೆನಾಡು ಮತ್ತು ಕೋಸ್ಟಲ್ ರೀಜನ್ಗೆ ನಮಗೆ ಹೈ ರೈನ್ಫಾಲ್ ಬರುತ್ತೆ. ಯಾಕೆಂತಂದರೆ ಆ ರೀಜನು ವೆಸ್ಟರ್ನ್ ಘಾಟ್ಸ್ ಕಡೆಗೆ ಇರೋವಂಥದ್ರಿಂದ. ಅದಾದಮೇಲೆ ಈಸ್ಟರ್ನ್ ಮೈದಾನಗಳಿಗೆ ನಮಗೆ ಲೋ ರೈನ್ಫಾಲು, ಯಾಕೆಂತಂದರೆ ಅದು ರೈನ್ ಶ್ಯಾಡೋ ಏರಿಯಾ ಇರೋವಂಥದ್ರಿಂದ. ಸೊ ಅದಕ್ಕೋಸ್ಕರ ಈಸ್ಟರ್ನ್ ಮೈದಾನಲ್ಲೇ ನಮಗೆ ಡ್ರಾಟು ಮತ್ತು ಎಕ್ಸಸ್ ಆಗಿ ಅಲ್ಲಿಂದ ಈ ನೀರುಗಳಿಂದ ನಮಗೆ ರಿವರ್ಸ್ಗಳಿಂದ ಫ್ಲಡ್ ಎಲ್ಲ ಆಗುವಂಥದ್ದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲಿ. ಗೊತ್ತಾಯ್ತಲ್ವಾ. ಸೊ ಇಷ್ಟು ನಾವು ನೋಡ್ಕೊಂಡಿರೋವಂಥದ್ದು. ನೆಕ್ಸ್ಟು ನಾವು ಮೂವ್ ಆಗುವಂಥದ್ದು ಸಾಯಿಲ್ಸು. ಇದು ಇಂಪಾರ್ಟೆಂಟ್ ನಮಗಾಗತ್ತೆ. ಆಯಿತಾ. ಸೊ ಸಾಯಿಲ್ ಅಂತಂದರೆ ಏನು, ಸಾಯಿಲ್ ಅಂತಂದರೆ ನಮಗೆ 3 ಥರದ್ದು ಸಾಯಿಲ್ನ ನಾವು ಇಲ್ಲಿ ತಿಳ್ಕೊಂಡಿರ್ಬೇಕು. ಆಯಿತಾ. ಇಗ್ನಿಯಸ್ಸು, ಆಯಿತಾ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಸೆಡಿಮೆಂಟರಿ, ಇದನ್ನು ಬೇಸಿಕ್ಸು ನಾವು ಈಗ ತಿಳ್ಕೊತಾ ಇರೋವಂಥದ್ದು. ಅದಾದಮೇಲೆ ನಮಗೆ ಮೆಟಾಮಾರ್ಫಿಕ್. ಇಗ್ನಿಯಸ್ಸು, ಸೆಡಿಮೆಂಟ್ರಿ ಮತ್ತು ಮೆಟಾಮಾರ್ಫಿಕ್ಕು. ಸೊ ವಾಲ್ಕೆನೋಗಳಿಂದ ಆಗಿರುವಂಥದ್ದು ನಮಗೆ ಏನು ರಾಕ್ಸ್ ಇರುತ್ತೆ ಅವಕ್ಕೆಲ್ಲದಕ್ಕೂ ಕೂಡ ನಾವು ಇಗ್ನಿಯಸ್ ರಾಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯಿತಾ. ನೆಕ್ಸ್ಟು ಸೆಡಿಮೆಂಟ್ರಿ ಅಂತಂದರೆ ನಮಗೆ ನೀರು ಏನು ಸೆಡಿಮೆಂಟ್ಸ್ ಕ್ಯಾರಿ ಮಾಡ್ತಾ ಇರುತ್ತೆ, ಮತ್ತು ಬೇರೆ ವೆದರಿಂಗ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಮಗೇನು ಸೆಡಿಮೆಂಟ್ಸ್ ಕ್ಯಾರಿ ಮಾಡ್ತಾ ಇರುತ್ತೆ, ಅದರಿಂದಾಗಿ ನಮ್ಗೆ ಆಗಿರೋವಂಥದ್ದಕ್ಕೆ ರಾಕ್ಸಿಗೆ ನಾವು ಸೆಡಿಮೆಂಟ್ರಿ ರಾಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದೇನು ನಮಗೆ ಪಾರ್ಟಿಕಲ್ಸ್ ಎಲ್ಲ ತೊಗೊಂಡು ಬರ್ತಾ ಇರುತ್ತಲ್ಲ, ಅದರಿಂದ ಆಗಿರೋಂಥ ರಾಕ್ಸಿಗೆ ನಾವು ಸೆಡಿಮೆಂಟ್ರಿ ರಾಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ರಿಯಾಕ್ಷನಿಂದ ಅಂತಂದರೆ ಕೆಮಿಕಲ್ ರಿಯಾಕ್ಷನಿಂದ, ಬಯೋಲಜಿಕಲ್ ರಿಯಾಕ್ಷನ್ಸಿಂದ ಆಗಿರೋಂಥದ್ದು ನಮಗೆ ರಾಕ್ಸಿಗೆ ನಾವು ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ನಾವೀಗ ಸಾಯಿಲ್ ಡಿಸ್ಕಸ್ ಮಾಡ್ತಿರೋಂಥದ್ದು ರಾಕ್ಸ್ ಯಾಕೆ ಹೇಳಿದ್ದೀನಿ ಅಂತಂದರೆ, ಇದೇ ಬಂದ್ಬಿಟ್ಟು ಪೇರೆಂಟ್ ಮೆಟೀರಿಯಲ್ ಅಲ್ಲ. ಸೊ ಇದೇ ಬಂದ್ಬಿಟ್ಟು ನಮಗೆ ಪೇರೆಂಟ್ ಮೆಟೀರಿಯಲ್ಲು ಕೂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಾಯಿಲಲ್ಲಿ ನೋಡಬೇಕು ಅಂತಂದರೆ ಈ ರಾಕ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಈಗ ಸಾಯಿಲಲ್ಲಿ ನೋಡ್ಕೊತಾ ಇರೋಂಥ ಟೈಮಲ್ಲಿ ನಮಗೆ ಏನು ಮೇನ್ ಫೀಚರ್ಸ್ ಇರುವಂಥದ್ದು ಅಂತಂದರೆ, ಮೇನು ನಾವಿಲ್ಲಿ ನೋಡ್ಕೋಬೇಕಾಗಿರೋಂಥದ್ದು ಯಾವ್ಯಾವ ಥರದ್ದು ಸಾಯಿಲು ಎಲ್ಲೆಲ್ಲಿ ನೋಡೋಕ್ಕೆ ಸಿಗುತ್ತೆ ನಮ್ಗೆ, ಅದೊಂದು. ಅದಾದಮೇಲೆ ಅವುಗಳ ಕಾಂಪೋಸಿಷನ್ ಒಂದು. ಇವೆರಡೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಆಯಿತಾ. ಯಾವ ಥರದ್ದು ಸಾಯಿಲು ನಮಗೆ ಯಾವ ರೀಜನಲ್ಲಿ ನೋಡೋಕ್ಕೆ ಸಿಗುತ್ತೆ, ಅದಾದಮೇಲೆ ಅದರ ಕಾಂಪೋಸಿಷನ್ ಏನಿರುತ್ತೆ ಅಷ್ಟು ನಾವು ನೋಡ್ಕೊಂಡಿದ್ರೆ ನಮಗೆ ಸಾಕಾಗಿರುತ್ತೆ. ಸೊ ನೋಡಿ, ನಮ್ಮ ಸ್ಟೇಟಲ್ಲಿ ನಾವು ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ 4 ಥರದ್ದು ಸಾಯಿಲ್ ಸಿಗತ್ತಂತೆ. ರೆಡ್ ಸಾಯಿಲು, ಬ್ಲ್ಯಾಕ್ ಸಾಯಿಲು, ಲ್ಯಾಟ್ರೇಟ್ ಸಾಯಿಲು, ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲು. ಆಯಿತಾ. ಸೊ ರೆಡ್ ಸಾಯಿಲು, ಬ್ಲ್ಯಾಕ್ ಸಾಯಿಲು, ಲ್ಯಾಟ್ರೇಟ್ ಸಾಯಿಲು ಮತ್ತು ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಮಗೆ ಅದರ ಇಮೇಜು ಕೂಡ ಇದೆ ಆ ಮ್ಯಾಪಲ್ಲಿ. ಸೊ ನಮಗಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟನ್ನು ನಾವು ರೆಡ್ ಸಾಯಿಲು ನೋಡ್ಕೊಂಡಿರೋಣ. ಆಯಿತಾ. ನಮಗೆ 4 ನೋಡ್ಕೊಬೇಕಾಗಿರೋಂಥದ್ದು. ಸೊ ರೆಡ್ ಸಾಯಿಲ್ ಅಂತಂದರೆ ನಮಗೇನೇನೋ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು.
ಸೊ ಇದು ನೋಡಿ, ಯಾವ ವೆದರಿಂಗಿಂದ ಆಗುವಂಥದ್ದು, ಗ್ರಾನೈಟ್ ಮತ್ತು ನೀಸ್ ಇರುತ್ತಲ್ಲ ಅದರ ವೆದರಿಂಗಿಂದ ನಮಗೆ ಬರುವಂಥದ್ದು. ಸೊ ಫಸ್ಟ್ ನಾವು ಬರ್ಕೋಬೇಕಾಗಿರುವಂಥದ್ದು ಗ್ರಾನೈಟು ಮತ್ತು ನೀಸು. ಸೊ ನೀಸು ಕೂಡ ನಮಗೆ ಗ್ರಾನೈಟಿಂದನೇ ಮೆಟಮಾರ್ಫಿಸಮ್ ಆದಾಗ ಅದು ಫಾರ್ಮ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಗ್ರಾನೈಟ್ ಮತ್ತು ನೀಸಿಂದ ಆಗುವಂಥದ್ದೇ ನಮಗೆ ರೆಡ್ ಸಾಯಿಲು. ಇದನ್ನು ಹೆಂಗೆ ನೆನ್ಪಿಟ್ಕೊಂಡಿರ್ಬೋದು, ಗ್ರಾನೈಟ್ಗಳೆಲ್ಲ ಸಿಕ್ಕಾಪಟ್ಟೆ ರೆಡ್ ಕಲರ್ ಜಾಸ್ತಿ, ಸೊ ಅದಕ್ಕೋಸ್ಕರ ರೆಡ್ ಸಾಯಿಲ್ ಹಂಗಂತ ನೆನ್ಪಿಟ್ಕೊಂಡಿರುವಂಥದ್ದು. ಆಯಿತಾ. ಸೊ ಅದಾದಮೇಲೆ ಇದರಲ್ಲಿ ಐರನ್ ಆಕ್ಸೈಡ್ಸು ಜಾಸ್ತಿ ಇರುತ್ತೆ. ಆಯಿತಾ. ಐರನ್ ಆಕ್ಸೈಡ್ಸ್ ಇರೋವಂಥದ್ರಿಂದನೇ ಇದು ರೆಡ್ ಕಲರ್. ಇದೇ ನಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಸೊ ರೆಡ್ ಕಲರ್ ಇರೋವಂಥದ್ದಕ್ಕೆ ರೀಸನ್ ಏನು ಅಂತಂದರೆ ಐರನ್ ಆಕ್ಸೈಡ್ಸ್. ಇಲ್ಲಿ ನೋಡಿ, ಮುಂಚೆ ನಮಗೆ ಆಲ್ಮೋಸ್ಟ್ ನಿಮಗೆ 90s ಯಾರು ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಮುಂಚೆ ನಮಗೆ ಇಲ್ಲಿ ಮನೆಯಲ್ಲಿ ಮನೆ ಕಟ್ಟಿಸ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಗ್ರಾನೈಟ್ಸು ಮಾರ್ಬಲ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋದು. ಆ ಟೈಮಲ್ಲಿ ಟೈಲ್ಸ್ ಹಾಕ್ತಾಯಿದ್ರು. ಟೈಲ್ಸ್ ಹಾಕಿದ್ರೇ ಅದೇ ಆ ಟೈಮಲ್ಲಿ ಮಾರ್ಬಲ್ ಅಂತ ಆಗ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ಟೈಲ್ಸ್ ಹಾಕುವಂಥದ್ದು, ಇಲ್ಲ ಅಂತಂದರೆ ಸೆರಾಮಿಕ್ಸ್ ಹಾಕುವಂಥದ್ದು ಅಂತ. ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ ರೆಡ್ ಕಲರ್ ನೀವು ಫ್ಲೋರಿಂಗ್ ನೋಡ್ಕೊಂಡಿರ್ಬೇಕು. ಇವಾಗಲೂ ಕೂಡ ಊರುಗಳಲ್ಲೆಲ್ಲ ನೀವು ಇರ್ಬೋದು ಅಂತ. ಅದನ್ನು ರೆಡ್ ಆಕ್ಸೈಡ್ ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಅದೇ ಬಂದ್ಬಿಟ್ಟು ನಮಗೆ ರೆಡ್ ಆಕ್ಸೈಡ್ ಅಂತ ಆಗ್ಬಿಟ್ಟು. ಆಯಿತಾ. ಸೊ ಇದು ಬಂದ್ಬಿಟ್ಟು ನಮಗೆ ಐರನ್ ಆಕ್ಸೈಡ್ಸ್ ಪ್ರೆಸೆಂಟ್ ಇರೋವಂಥದ್ರಿಂದ ಅದು ರೆಡ್ ಕಲರ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ರೆಡ್ ಆಕ್ಸೈಡ್ಸ್ ಅಂತ. ಸೊ ಯಾವುದರಲ್ಲಿ ರಿಚ್ನೆಸ್ ಇದರಲ್ಲಿ ಜಾಸ್ತಿ ಇರುತ್ತೆ, ರಿಚ್ನೆಸ್ ಇದರಲ್ಲಿ ನೋಡಿ ನಮಗೆ ಐರನ್ ಅಂತೂ ಇರಲೇಬೇಕಲ್ಲ, ಯಾಕಂತಂದರೆ ರೆಡ್ ಕಲರ್ ಇದೆ ಅದು. ಐರನ್ ಜೊತೆಗೆ ಲೈಮು ಮತ್ತು ಸಾಲ್ಟು. ಆಯಿತಾ. ಸೊ ರೆಡ್ ಆಕ್ಸೈಡ್ ನಮಗೆ ಗ್ರಾನೈಟು ಮನೇಲಿ ಹಾಕಿರ್ತೀವಿ, ಮನೆಯಲ್ಲಿ ನಾವು ಲೈಮ್ ಸೋಡಾ ಕುಡಿತೀವಿ. ಈ ಥರದ್ದು ಏನಾದ್ರು ನೆನ್ಪಿಟ್ಕೊಂಡಿರಿ. ಲೈಮ್ ಸೋಡಾ ನಮಗೆ ಎಕ್ಸಾಮಲ್ಲಿ ನೆನಪಾದರೆ ಸಾಕಾಗತ್ತೆ ಅಷ್ಟೇ. ಹೆಂಗನ ನೆನ್ಪಿಟ್ಕೊಂಡ್ರೆ ಪರವಾಗಿಲ್ಲ ಇದನ್ನು. ಸೊ ಮನೆಯಲ್ಲಿ ಗ್ರಾನೈಟ್ ಹಾಕಿರ್ತೀವಿ ನಾವು. ಗ್ರಾನೈಟ್ ಹಾಕಿರೋಂಥದ್ರಿಂದ ಮನೆಯಲ್ಲೇ ಲೈಮ್ ಸೋಡಾ ಕುಡಿಯೋಂಥದ್ದು. ಸೊ ಲೈಮ್ ಸೋಡಾಗೆ ನಮ್ಗೆ ಏನೇನು ಬೇಕು, ಲೈಮ್ ಬೇಕು ಮತ್ತು ಸಾಲ್ಟ್ ಬೇಕು. ಸೊ ಹೀಗೆ ನೀವು ನೆನ್ಪಿಟ್ಕೊಂಡಿರಿ. ಯಾವುದ್ರಲ್ಲಿ ರಿಚ್ ಇರುತ್ತೆ ಅಂತ ಆಗ್ಬಿಟ್ಟು ಗೊತ್ತಾಗ್ಬಿಟ್ರೆ, ಯಾವುದ್ರಲ್ಲಿ ಪೂರ್ ಇರುತ್ತೆ ಅಂತ ಆಗ್ಬಿಟ್ಟು ಆಬ್ವಿಯಸ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಹ್ಯೂಮಸ್ಸು ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಆಯಿತಾ. ಈಗ ನೆಕ್ಸ್ಟ್ ಪಾಯಿಂಟು ಹೆಂಗೆ ನೆನ್ಪಿಟ್ಕೊಂಡಿರುವಂಥದ್ದು ಅಂತ. ಸೊ ಈಗ ನಮಗೆ ಗ್ರಾನೈಟ್ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಗ್ರಾನೈಟಲ್ಲಿ ನಾವು ಏನಾದರೂ ನಮಗೆ ಕ್ರಾಪ್ಸ್ ಹಾಕುವಂಥದ್ದು ಏನಾದ್ರು ನೋಡ್ತಿರ್ತೀವ ನಾವು, ಇಲ್ಲ. ಸೊ ಸಖತ್ ಕಮ್ಮಿ ಅದು. ಸೊ ಅದಕ್ಕೋಸ್ಕರ ಇದರ ಫರ್ಟಿಲಿಟಿ ಕಮ್ಮಿ ಇರುತ್ತೆ ಅಂತ. ಸೊ ಇದ್ರದ್ದು ಫರ್ಟಿಲಿಟಿ ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಈ ಥರದ ಸಾಯಿಲ್ನ ನಾವು ಸೌತ್ ಕರ್ನಾಟಕದಲ್ಲಿ ನೋಡ್ಬೋದು. ಸೌತ್ ಕರ್ನಾಟಕ, ಸೊ ಎಸ್ಪೆಷಲಿ ನಮಗೆ ಈ ಮೈದಾನ್ ರೀಜನಲ್ಲಿ. ಸೊ ಅದಕ್ಕೆ ಇದೇನಾಗತ್ತೆ ಅಂತಂದರೆ ನಮಗೆ ಜಾಸ್ತಿ ಇದು ನಮಗೆ ಐರನ್ನು ಮತ್ತು ಹೆವಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರೋವಂಥದ್ರಿಂದ ನಮಗೇನಾಗತ್ತೆ ಅಂತಂದರೆ ಏನು ಇವಾಗ ಇದು ಸಾಯಿಲ್ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಈ ಎಕ್ಸಾಂಪಲು ಇದು ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಈ ಸಾಯಿಲಲ್ಲಿ ಏನಿದೆ ಅಂತಂದರೆ ನಮಗೆ ಇಲ್ಲಿ ಐರನ್ ಇದೆ. ಸೊ ಈ ಗ್ರೀನ್ ಕಲರ್ ಇರೋವಂಥದ್ದೆಲ್ಲ ಫರ್ಟೈಲ್ ಇರೋವಂಥದ್ದು. ಆಯಿತಾ. ಅದು ಬಿಟ್ಟರೆ ರೆಡ್ ಕಲರ್ ಇರೋವಂಥದ್ದೆಲ್ಲ ನಮಗೆ ಬೇರೆ, ಲೈಮು, ಐರನ್ನು, ಸ್ಟೋನ್ ಅಂತ. ಸೊ ಯಾವಾಗ ನೀರು ಬೀಳುತ್ತಲ್ಲ, ಸೊ ಆ ಟೈಮಲ್ಲಿ ಈ ಐರನ್ನು, ಸ್ಟೋನು, ಈ ಥರದ್ದೆಲ್ಲ ಲೈಮು ಇವೆಲ್ಲದೂ ಕೂಡ ನಮಗೆ ಮೇಲುಳಿಯುತ್ತೆ. ಅದಾದಮೇಲೆ ಮಿಕ್ಕಿದೆಲ್ಲ ಏನಾಗುತ್ತೆ ಅಂತಂದರೆ ಕೆಳಗೆ ಹೋಗುತ್ತೆ. ನಮಗೆ ಫರ್ಟೈಲ್ ಇರೋವಂಥದ್ದು ಸಾಯಿಲು, ಏನು ಹ್ಯೂಮಸ್ ಕಂಟೆಂಟ್ ಇರೋವಂಥದ್ದು ಸಾಯಿಲ್ ಇರುತ್ತಲ್ಲ, ಅದು ಕೆಳಗೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಜಾಸ್ತಿ ನಮಗೇನು ಬೆಳೆಯೋಕ್ಕಾಗಲ್ಲ. ಹಾಗಂತ ಬೆಳೆಯೋಕ್ಕಾಗದೇ ಇಲ್ಲ ಅಂತಲ್ಲ, ಜಾಸ್ತಿ ಅದರಲ್ಲಿ ಫರ್ಟೈಲ್ ಇರೋವಂಥದ್ದು ನಮಗೆ ಬೆಳೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಕಡೆ ಈ ಮೈದಾನ್ ರೀಜನಲ್ಲಿ, ಸೌತ್ ಮೈದಾನ್ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕಮ್ಮಿ ವಾಟರ್ ಕನ್ಸ್ಯೂಮ್ ಮಾಡುವಂಥ ಕ್ರಾಪ್ಸ್ನ ಬೆಳೆಯುವಂಥದ್ದೇ ಜಾಸ್ತಿ ನಾವು. ಸೊ ಅದಕ್ಕೆ ನಾವು ಈ ಕಡೆ ರಾಮನಗರ ರೀಜನು, ಈ ರೀಜನೆಲ್ಲ, ಈ ಬೆಲ್ಟೆಲ್ಲ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸೆರಿಕಲ್ಚರ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಫೇಮಸ್ಸು. ಸೊ ಸಿಲ್ಕ್ ಪ್ರೊಡಕ್ಷನ್ ಎಲ್ಲ ತುಂಬ ಜಾಸ್ತಿ ಫೇಮಸ್ಸು. ಸೊ ಆ ಥರ ನಮಗೆ ಅಡಾಪ್ಟ್ ಮಾಡ್ಕೊಂಡಿರೋವಂಥದ್ದು. ಸೊ ನಾವೇನೇನು ನೋಡ್ಕೊಂಡಿರೋವಂಥದ್ದು ಇಲ್ಲಿ ಅಂತಂದರೆ ಗ್ರಾನೈಟು, ನೀಸು ಜಾಸ್ತಿ ಇರುತ್ತೆ ರೆಡ್ ಸಾಯಿಲಲ್ಲಿ. ಐರನ್ ಆಕ್ಸೈಡು ಕೂಡ ಪ್ರೆಸೆಂಟ್ ಇರುತ್ತೆ ರೆಡ್ ಸಾಯಿಲಲ್ಲಿ. ಆಯಿತಾ. ಐರನ್ ಆಕ್ಸೈಡ್ ಇರೋವಂಥದ್ರಿಂದನೇ ಅದು ರೆಡ್ ಕಲರ್ ಇರೋವಂಥದ್ದು. ಲೈಮ್ ಸೋಡಾ ನಾವು ಕುಡಿತಾ ಇರ್ತೀವಿ ಮನೆಯಲ್ಲಿ, ಅದಕ್ಕೆ ಲೈಮು, ಸಾಲ್ಟು ಜಾಸ್ತಿ ಪ್ರೆಸೆಂಟ್ ಇರುತ್ತೆ. ಹ್ಯೂಮಸ್ಸು ಕಮ್ಮಿ ಇರುತ್ತೆ. ಸೌತ್ ಕರ್ನಾಟಕದಲ್ಲಿ ನಮಗೆ ಇದು ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ಅಂತ. ಸೊ ಮೇನ್ ಕ್ರಾಪ್ಸ್ ಯಾವುದಿಲ್ಲಿ ಅಂತಂದರೆ ರಾಗಿ, ಬಾಜ್ರಾ, ಆಯಿತಾ. ಸೊ ಕೆಲವೊಂದು ಪಲ್ಸಸ್ಸು ಇವೆಲ್ಲದು ಕೂಡ ಬಳಸ್ತಾ ಇರ್ತೀವಿ ನಾವು. ಆಯಿತಾ. ಸೊ ರಾಗಿ, ಬಾಜ್ರಾ, ಪಲ್ಸಸ್ಸು.
ಅದರದ್ದೇ ರೀಡಿಂಗು ಇಲ್ಲೂ ಕೂಡ ಒಂದ್ಸರಿ ಕೊಟ್ಟಿರೋಣ. ಸೊ ಇದು ನೋಡಿ ಸಿಕ್ಕಾಪಟ್ಟೆ ಲೈಟ್ ಇರುತ್ತೆ, ಸೊ ಥಿನ್ ಲೇಯರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಫರ್ಟಿಲಿಟಿ ಇದ್ರದ್ದು ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಮಾಯಿಶ್ಚರ್ ರಿಟೆನ್ಷನ್ನು ಕೂಡ ಕಮ್ಮಿ ಆಗುತ್ತೆ. ಯಾಕಂತಂದರೆ ಈ ಥರದ್ದು ನಮಗೆ ಕಲ್ಲಲ್ಲಿ ಮಾಯಿಶ್ಚರ್ ಕಮ್ಮಿ ಇರೋಂಥದ್ದು, ಸಾಯಿಲಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತಲ್ಲ, ಅಂತಂದರೆ ಸ್ವಲ್ಪ ಜಾಸ್ತಿ ನಮಗೆ ಮಣ್ಣಿದ್ದರೆ ಸಾಯಿಲ್ ಇದು ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಬ್ರಿಟಲ್ ಆಗಿ ಸಪ್ರೇಟ್ ಆಗಿದ್ದಿದ್ರೆ ಅದರಲ್ಲಿ ಮಾಯಿಶ್ಚರ್ ಕಮ್ಮಿ ಇರುತ್ತೆ ನಮಗೆ. ಸೊ ಡಿಸ್ಟ್ರಿಬ್ಯೂಟ್ ಆಗಿರೋಂಥದ್ದು ಸೌತ್ ಕರ್ನಾಟಕಲ್ಲೇ ಜಾಸ್ತಿ. ಸೊ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಏರಿಯಾಸ್ ವಿತ್ ಇರಿಗೇಷನ್ ಫೆಸಿಲಿಟೀಸ್ ಇದ್ದರೆ ಪ್ಯಾಡಿ, ಶುಗರ್ ಕೇನು, ಪೊಟ್ಯಾಟೊ, ಬನಾನಾ ಇವೆಲ್ಲದೂ ಕೂಡ ಬೆಳೆಸ್ಬೋದು. ಸೊ ರೀಜನ್ಸ್ ಎಲ್ಲೆಲ್ಲಿ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಈ ರೀಜನಲ್ಲಿ ಅಷ್ಟೇ ಬಳಸ್ತಾ ಇರ್ತಾರೆ. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಬಂದ್ಬಿಟ್ಟು ಬ್ಲ್ಯಾಕ್ ಸಾಯಿಲ್. ನೆಕ್ಸ್ಟು ನಮಗೆ ಬ್ಲ್ಯಾಕ್ ಸಾಯಿಲ್ ಆಯಿತಾ. ಸೊ ಇದನ್ನು ರೇಗೂರ್ ಅಂತಲೂ ಕೂಡ ಕರೀತಾರೆ ಆಯಿತಾ. ಸೊ ಬ್ಲ್ಯಾಕ್ ಸಾಯಿಲ್ ಅಂತ. ಸೊ ನಿಮ್ಗೆ ಯಾವಾಗಾದ್ರೂ ಕೂಡ ಬ್ಲ್ಯಾಕ್ ಸಾಯಿಲ್ ಏನಾದರೂ ಕೇಳಿದ್ರೆ ಆಯಿತಾ. ಸೊ ಇದು ಬ್ಲ್ಯಾಕ್ ಸಾಯಿಲ್ ಬಂದ್ಬಿಟ್ಟು ನಮಗೆ ಮಹಾರಾಷ್ಟ್ರ ಅಲ್ಲಿ ತುಂಬ ಜಾಸ್ತಿ. ಸೊ ನಾರ್ತ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರೀಜನು ಅಲ್ಲಿ ನಮಗೆ ಬ್ಲ್ಯಾಕ್ ಸಾಯಿಲಿನ ಅಮೌಂಟ್ಸು ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಇದು ಯಾವುದರಲ್ಲಿ ರಿಚ್ ಇರುತ್ತೆ ಆಯಿತಾ. ಇದು ಯಾವುದರಲ್ಲಿ ರಿಚ್ ಇರುತ್ತೆ ಅಂತಂದರೆ ನಮಗೆ ಅಲ್ಯೂಮಿನಿಯಮ್ಮು, ಮೆಗ್ನೀಷಿಯಮ್ಮು ಆಯಿತಾ, ಮತ್ತು ಐರನ್ ಆಕ್ಸೈಡ್ಸು ಆಯಿತಾ. ಸೊ ಈ ರಿಚ್ನೆಸ್ನ ಇದಕ್ಕೆ ಹೆಂಗೆ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ IM. ಸೊ IM ಅಂತ ಆಗ್ಬಿಟ್ಟು, IM ಅಂತಂದರೆ ಐರನ್ನು, ನಮಗೆ ಅಲ್ಯೂಮಿನಿಯಮು ಮತ್ತು ಮೆಗ್ನೀಷಿಯಮು ಇದರಲ್ಲಿ ಸಿಕ್ಕಾಪಟ್ಟೆ ರಿಚ್ ಇರೋವಂಥದ್ದು ಆಯಿತಾ. ಪ್ಲಸ್ ಇದೇನಾಗಿರುತ್ತೆ ಅಂತಂದರೆ ಬಸಾಲ್ಟ್ ರಾಕಿಂದ ಆಗಿರುತ್ತೆ, ಬಸಾಲ್ಟ್ ರಾಕ್ಸಿಂದ ಬಂದಿರೋವಂಥದ್ದು. ಸೊ ಬಸಾಲ್ಟ್ ಅಂತಂದರೆ ನಮಗೆ ಸ್ವಲ್ಪ ಬ್ರಿಟಲಾಗಿ ಬೇಸಿಕ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಅದಕ್ಕೋಸ್ಕರ ನೀವು ಬ್ಲ್ಯಾಕ್ ಸಾಯಿಲಲ್ಲಿ ಏನಾಗಿರುತ್ತೆ ಅಂತಂದರೆ ಸೊ ಡ್ರೈ ಆದಾಗ ಸಖತ್ತು ಗಟ್ಟಿಯಾಗಿ ಒಂಥರ ಕಲ್ ಥರ ಆಗಿರುತ್ತೆ. ಬಟ್ ಅದು ಅಕಸ್ಮಾತ್ ಅದನ್ನೇನಾದ್ರು ವೆಟ್ ಮಾಡಿಬಿಟ್ರೆ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟು ಕೂಡ ತುಂಬ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಸೊ ಒಳ್ಳೆ ಮಾಯಿಶ್ಚರ್ ಕಂಟೆಂಟು ಹಿಡ್ಕೊಂಡ್ಬಿಟ್ಟಿರುತ್ತೆ, ಪ್ಲಸ್ ಸ್ಟಿಕ್ಕಿ ಆಗಿ ಕೂಡ ಆಗಿರುತ್ತದು ಆಯಿತಾ. ಸೊ ಅದಕ್ಕೆ ಇದು ಬ್ಲ್ಯಾಕ್ ಸಾಯಿಲು. ಸೊ ಇವೆಲ್ಲದು ಇರೋವಂಥದ್ರಿಂದ IM ಇರೋವಂಥದ್ರಿಂದ ಅದರಲ್ಲಿ ಬ್ಲ್ಯಾಕ್ ಕಲರ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅದಕ್ಕೆ ಅದನ್ನು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಯಾಕಂತಂದರೆ ಕಾಟನ್ ಇದರಲ್ಲಿ ಬೆಳೆಸೋವಂಥದ್ದು ಅಂತ ಆಗ್ಬಿಟ್ಟು. ಸೊ ಇದರಲ್ಲಿ ಮಾಯಿಶ್ಚರ್ ಕರೆಕ್ಟಾಗಿ ಹಿಡ್ಕೊಳತ್ತಾ ಇದು. ಸೊ ಮಾಯಿಶ್ಚರು ಹೋಲ್ಡಿಂಗ್ ಕೆಪಾಸಿಟಿನೂ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಏನೇನು ಬೆಳೆಸ್ಬೋದು ಇದರಲ್ಲಿ ಅಂತಂದರೆ ನಮಗೆ ಕಾಟನ್ ಬೆಳೆಸ್ಬೋದು, ಅದಾದಮೇಲೆ ಜವಾರ್ ಬೆಳೆಸ್ಬೋದು, ಮೇಜ್ ಬೆಳೆಸ್ಬೋದು, ಅದಾದಮೇಲೆ ಸನ್ಫ್ಲವರು ಮತ್ತು ಆನಿಯನ್ನು. ಸೊ ಇವೆಲ್ಲದು ಬೆಳೆಸ್ಬೋದು. ಸೊ ನೀವೆಲ್ಲದು ನೋಡ್ಕೋಬೇಕು ಅಂತಂದರೆ ಇವೆಲ್ಲದು ನಮಗೆ ಮಹಾರಾಷ್ಟ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ. ಯಾಕಂತಂದರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ರೀಜನಲ್ಲಿ ಇರೋವಂಥದ್ದೇ ನಮಗೆ ಈ ಬ್ಲ್ಯಾಕ್ ಸಾಯಿಲ್ ಇರೋವಂಥದ್ದಲ್ಲಿ. ಸೊ ಅದಕ್ಕೋಸ್ಕರ ಆಯಿತಾ. ನೆಕ್ಸ್ಟ್ ನೋಡಿ, ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ದ ನಾರ್ದರ್ನ್ ಡಿಸ್ಟ್ರಿಕ್ಟ್ ಆಫ್ ನಾರ್ತ್ ಕರ್ನಾಟಕ ಅಂತಂದರೆ ಧಾರವಾಡ, ನಮಗೆ ಗದಗು, ಬಳ್ಳಾರಿ, ಕೊಪ್ಪಳ, ಅದಾದಮೇಲೆ ಕಲಬುರಗಿ ಈ ರೀಜನಲ್ಲೆಲ್ಲ ನಮಗೆ ತುಂಬ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ನೆನ್ಪಿಟ್ಕೊಬೇಕಾಗಿರೋಂಥದ್ದು ಏನು ಅಂತಂದರೆ ಅಲ್ಯೂಮಿನಿಯಮ್ಮು, ಮ್ಯಾಗ್ನೀಷಿಯಮ್ಮು ಮತ್ತು ಐರನ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ಬ್ಲ್ಯಾಕ್ ಸಾಯಿಲ್ ಅಂತ ಆಗ್ಬಿಟ್ಟು ಕರಿತೀವಿ. ಇದು ಬಸಾಲ್ಟ್ ರಾಕಿಂದ ಆಗಿರುವಂಥದ್ದು. ಮಾಯಿಶ್ಚರ್ ಕಂಟೆಂಟ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಕಾಟನ್ನು, ಜವಾರು, ಮೇಜು, ಸನ್ಫ್ಲವರ್ ಮತ್ತು ಆನಿಯನ್ನು ಇದರಲ್ಲಿ ಬೆಳೆಯುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಸಾಯಿಲ್ ನಮಗೆ ಲ್ಯಾಟರೈಟ್ ಸಾಯಿಲ್ ಆಯಿತಾ. ಸೊ ಲ್ಯಾಟರೈಟ್ ಸಾಯಿಲ್ ಇರೋವಂಥದ್ದು ಏನು ಅಂತಂದರೆ ನಮಗೆ ಹೆವಿ ಮಳೆ ಆಗುವಂಥದ್ರಿಂದ, ಹೆವಿ ರೈನ್ಫಾಲ್ ಆಗುವಂಥ ರೀಜನಲ್ಲಿ ಬರುವಂಥದ್ದು ನಮಗೆ ಲ್ಯಾಟರೈಟ್ ಸಾಯಿಲ್. ಸೊ ಇಲ್ಲಿ ನೋಡಿ, ಈ ಕಡೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಅಲ್ಯೂವಿಯಲ್ ಸಾಯಿಲ್ ಇಲ್ಲಿದೆ, ಕೋಸ್ಟಲ್ಲಿ ನಮಗೆ ಅಲ್ಯೂವಿಯಲ್ ಸಾಯಿಲ್ ಇದೆ. ಸೊ ಯಾವಾಗಾದ್ರೂ ಕೂಡ ಯಾವ ಸಾಯಿಲು ಬೆಸ್ಟ್ ಬೆಳೆಯೋದಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಲ್ಯೂವಿಯಲ್ ಸಾಯಿಲು. ಸೊ ನಮಗೆ ಇದು UP, ಪಂಜಾಬು, ಬಿಹಾರು ಈ ರೀಜನಲ್ಲೆಲ್ಲ ನಾವು ನೋಡ್ಕೋಬೇಕು ಅಂತಂದರೆ ಕಂಪ್ಲೀಟಾಗಿ ಗಂಗಾ ಅಲ್ಲಿಂದನೇ ಹರಿತಾ ಇರುತ್ತಲ್ಲ, ಗಂಗಾ, ಯಮುನಾ. ಈಗ ಪಂಜಾಬ್ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ನಮಗೆ ಪಂಜಾಬ್ ಅಂತಂದರೆ 5 ರಿವರ್ಸು ಕೂಡ ಸಿಗುತ್ತೆ ಅಲ್ಲಿ. ಸೊ ಆ ರೀಜನಲ್ಲಿ ಏನು ಅಂತಂದರೆ ಸೆಡಿಮೆಂಟ್ಸ್ ಎಲ್ಲ ಫ್ರೆಶ್ ಇರೋವಂಥದ್ರಿಂದ ಆ ರೀಜನಲ್ಲಿ ಡೆಪೋಸಿಷನ್ ಆಗ್ಬಿಟ್ಟು ಪ್ಲೇನ್ಸ್ ಎಲ್ಲ ಅಲ್ಯೂವಿಯಲ್ ಸಾಯಿಲಿನ ಡೆಪೋಸಿಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ಲಿ. ಸೊ ಅದಕ್ಕೆ ಆ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ಗಳನ್ನೆಲ್ಲದು ಕೂಡ ವಾಟರ್ ಸಿಕ್ಕಾಪಟ್ಟೆ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳೋಂಥ ಕ್ರಾಪ್ಸ್ ಎಲ್ಲದು ಕೂಡ ನಮಗೆ ಅಲ್ಲಿ ನಾರ್ತಲ್ಲಿ ಬೆಳೆಯುವಂಥದ್ದು. ಸೊ ಅದಕ್ಕೆ ಆ ಥರದ್ದು ಸಾಯಿಲ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಕೋಸ್ಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದ್ರ ಪಕ್ಕ ನಮಗೆ ಬರುವಂಥದ್ದು ಲ್ಯಾಟರೈಟ್ ಸಾಯಿಲ್. ಸೊ ನಾವೇನು ನೋಡ್ಕೊಂಡಿದ್ವಿ, ಸೊ ಇಲ್ಲಿಂದ ಇಲ್ಲಿ ಕ್ಲೌಡ್ಸ್ ಬರುತ್ತೆ, ಕ್ಲೌಡ್ಸ್ ಇಲ್ಲಿ ಡಿಕ್ಕಿ ಹೊಡೆದ್ಬಿಟ್ಟು ಇಲ್ಲಿ ಜಾಸ್ತಿ ಮಳೆ ಬರ್ಸ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಜಾಸ್ತಿ ಮಳೆ ಬರುವಂಥದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಇರೋವಂಥದ್ದು ನಮಗೆ ಲ್ಯಾಟರೈಟ್ ಸಾಯಿಲಿನ ಕಂಟೆಂಟ್ ಏನಿರುತ್ತಲ್ಲ ಎಲ್ಲದೂ ಕೂಡ ಕೆಳಗಡೆ ಹೋಗ್ಬಿಟ್ಟು ಡೆಪಾಸಿಟ್ ಆಗೋಗ್ಬಿಟ್ಟಿರುತ್ತೆ.
ಸೊ ಡೆಪಾಸಿಟ್ ಆಗುವಂಥದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಇಲ್ಲಿರುವಂಥ ಸಾಯಿಲಲ್ಲಿ ನಮಗೆ ಕ್ರಾಪ್ಸು ಗ್ರೋ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಅದನ್ನು ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಹೈ ಟೆಂಪ್ರೇಚರ್ ಇರುತ್ತೆ, ಹೆವಿ ರೇನ್ಫಾಲ್ ಪ್ಲಸ್ ಹೈ ಟೆಂಪ್ರೇಚರ್ ಪ್ಲಸ್ ಹೆವಿ ರೇನ್ಫಾಲ್, ಫಸ್ಟ್ ಪಾಯಿಂಟ್ ಆಯಿತು. ಈಗ ವಾಟರಲ್ಲಿ ಸಾಲ್ಯೂಬಲ್ ಆಗುವಂಥದ್ದು, ಕರಗುವಂಥದ್ದು ಲೈಮು ಮತ್ತು ಸಿಲಿಕೇಟ್ಸು ಏನಾಗುತ್ತೆ ಅಂತಂದರೆ ರೇನ್ ವಾಟರಲ್ಲಿ ಡಿಸಾಲ್ವ್ ಆಗ್ಬಿಟ್ಟು ಸೆಟಲ್ ಡೌನ್ ಆಗೋಗ್ಬಿಡುತ್ತೆ, ಕೆಳಗಡೆ ಲೇಯರ್ಸಿಗೆ ಹೋಗ್ಬಿಟ್ಟಿರುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಐರನ್ ಮತ್ತು ಅಲ್ಯೂಮಿನಿಯಮ್ಮು ಇವೆರಡೂ ಕೂಡ ಸಾಲ್ಯೂಬಲ್ ಆಗಲ್ಲ. ಸೊ ಐರನ್ನು ಮತ್ತು ಅಲ್ಯೂಮಿನಿಯಮ್ಮು ಇದು ಸಾಲ್ಯೂಬಲ್ ಇರಲ್ಲ, ವಾಟರ್ ಸಾಲ್ಯೂಬಲ್ ಇರಲ್ಲ. ಸೊ ಇದೇನಾಗುತ್ತೆ ಅಂತಂದರೆ ಇದು ಮೇಲ್ಗಡೆ ಏರಿಯಾದಲ್ಲಿ, ಸಾಯಿಲಿನ ಮೇಲ್ಗಡೆ ಏರಿಯಾದಲ್ಲಿ ಇದು ಕೂತಿರುತ್ತೆ. ಮಿಕ್ಕಿದೆಲ್ಲ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಬೇರೆ ಸಿಲಿಕೇಟ್ಸು ಲೈಮ್ ಎಲ್ಲದೂ ಕೂಡ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಈ ಸಾಯಿಲು ಸಿಕ್ಕಾಪಟ್ಟೆ ಸಾಫ್ಟ್ ಆಗೋಗ್ಬಿಡುತ್ತೆ ರೇನಿ ಸೀಸನಲ್ಲಿ ತುಂಬ ಸಾಫ್ಟ್ ಆಗೋಗ್ಬಿಡುತ್ತೆ. ಅದಾದಮೇಲೆ ಸಮ್ಮರ್ ಸೀಸನಲ್ಲಿ ನಾವು ನೋಡಬೇಕು ಅಂತಂದರೆ ಡ್ರೈ ಆಗೋಗ್ಬಿಡುತ್ತದು, ಯಾಕಂತಂದರೆ ಐರನ್ನು ಮತ್ತು ಅಲ್ಯೂಮಿನಿಯಮು ಕೂಡ ಕಂಟೆಂಟ್ ಪ್ರೆಸೆಂಟ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಈ ಡ್ರೈನೆಸ್ಸು ಮತ್ತು ಈ ಸಾಫ್ಟ್ನೆಸ್ಸು ಇವೆರಡು ಕಾಂಬಿನೇಷನ್ ಸೇರಿಬಿಟ್ಟು ಏನಾಗುತ್ತೆ, ಲ್ಯಾಟ್ರೇಟ್ ಸಾಯಿಲಿನ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಏನು ಮಾಡ್ತೀವಿ ನಾವು ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಕ್ರಾಪ್ಸು ಕೂಡ ಬೆಳಿತೀವಿ. ಎಕ್ಸಾಂಪಲ್ ಕ್ಯಾಶ್ಯೂ, ಅದಾದಮೇಲೆ ಕಾಫಿ, ಟೀ, ಕಾರ್ಡಮಮ್ಮು, ಪೆಪ್ಪರು ಇವೆಲ್ಲದೂ ಕೂಡ ನಾವು ಬೆಳಿತೀವಿ. ಸೊ ನಮಗೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಈ ರೀಜನ್ಸಲ್ಲೆಲ್ಲ ನಮಗೆ ಈ ಥರದ ಸಾಯಿಲು ನೋಡೋಕ್ಕೆ ಸಿಗುತ್ತೆ. ಸೊ ಜಾಸ್ತಿ ಯಾವ ಸಾಯಿಲು ನಮ್ಗೆ ನೋಡೋಕ್ಕೆ ಸಿಗುತ್ತೆ ಕರ್ನಾಟಕದಲ್ಲಿ ಅಂತ ನೋಡಿದ್ರೆ, ಸೊ ಮೇಜರ್ ಪೋರ್ಷನ್ ಬಂದ್ಬಿಟ್ಟು ನಮಗೆ ರೆಡ್ ಸಾಯಿಲ್ ಇರುವಂಥದ್ದು. ಅದಾದಮೇಲೆ ನಮಗೆ ನಾರ್ತಲ್ಲಿ ಬ್ಲ್ಯಾಕ್ ಸಾಯಿಲು ಜಾಸ್ತಿ ಪೋರ್ಷನ್ ಇರುವಂಥದ್ದು. ಅದಾದಮೇಲೆ ಬರುವಂಥದ್ದು ನಮಗೆ ಇಲ್ಲಿ ಲ್ಯಾಟ್ರೇಟ್ ಸಾಯಿಲು, ಲಾಸ್ಟಲ್ಲಿ ನಮಗೆ ಅಲ್ಯೂವಿಯಲ್ ಸಾಯಿಲ್ ಬರುತ್ತೆ. ಸೊ ಲಾಸ್ಟಲ್ಲಿ ನಾವು ಅಲ್ಯೂವಿಯಲ್ ಸಾಯಿಲ್ ನೋಡ್ಕೋಬೇಕು ಅಂತಂದರೆ ಇದು ಕೋಸ್ಟಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಅದಕ್ಕೆ ಅಲ್ಯೂಎಮ್ಮು ಮತ್ತು ಸೆಡಿಮೆಂಟ್ಸ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸು ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ವಾಟರ್ ಇಂಟೆನ್ಸಿವ್ ಕ್ರಾಪ್ಸು ಕೂಡ ಇಲ್ಲಿ ಬೆಳೆಸ್ಬೋದು. ಎಕ್ಸಾಂಪಲು ಪ್ಯಾಡಿ, ಕ್ಯಾಶ್ಯೂ, ಕೋಕೋನಟ್ಟು ಇವೆಲ್ಲದೂ ಕೂಡ ನಾವು ಇಲ್ಲಿ ಬೆಳೆಸ್ತಾ ಇರ್ಬೋದು. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಸೊ ಈ ಲ್ಯಾಟ್ರೇಟ್ ಸಾಯಿಲ್ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಸೊ ಲ್ಯಾಟ್ರೇಟ್ ಸಾಯಿಲಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಅಲ್ಟಿಸೋಲ್ಸ್ ಅಂತ ಆಗ್ಬಿಟ್ಟು ಕರಿತೀವಿ, ಅಲ್ಟಿಸೋಲ್ಸ್ ಅಂತ. ಸೊ ಈ ಅಲ್ಟಿಸೋಲ್ಸ್ ಅಂತಂದರೆ ಇವೆಲ್ಲ ಕ್ಯಾಟಗರೈಸೇಷನ್ನು. ಸೊ ಕ್ಯಾಟಗರೈಸೇಷನ್ ನಮಗೆ ಬೇರೆ ಬೇರೆ ಕ್ಯಾಟಗರೀಸ್ ಇರುವಂಥದ್ದು, ಆ್ಯರಿಡ್ ಸೋಲ್ಸು, ಅದಾದಮೇಲೆ ಮಾಲಿಸೋಲ್ಸು, ಆಲ್ಫಿಸೋಲ್ಸು ಈ ಥರದ್ದೆಲ್ಲ ಬರುತ್ತೆ. ಇದು ಆಲ್ಟಿಸೋಲ್ಸು. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ಜಾಸ್ತಿ ಬಂದ್ಬಿಟ್ಟು ಫಾರೆಸ್ಟ್ ಪ್ಲಸ್ ಹ್ಯೂಮಿಡಿಟಿ ಇರೋಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ಇರೋಂಥದ್ದು ಇದು. ಸೊ ಇದೊಂದು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನೊಂದು ನೆಕ್ಸ್ಟ್ ನಮಗಿರೋಂಥ ಸಾಯಿಲ್ಸ್ ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ ನಮಗೆ. ಇನ್ನೊಂದು ಬಂದ್ಬಿಟ್ಟು ನಮಗೆ ಎಲ್ಲಿ ಆಲ್ಯೂವಿಯಲ್ ಸಾಯಿಲ್ಸ್ ಇರುತ್ತಲ್ಲ ಅದನ್ನು ನಾವು ವರ್ಟಿಸೋಲ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ವರ್ಟಿಸೋಲ್ಸು ಅಂತಂದರೆ ಅಲ್ಟಿಸೋಲ್ಸ್ ಅಂತಂದರೆ ಮನೆ ಕಟ್ಟೋಕ್ಕೆ ಅಲ್ಟಿಮೇಟ್ ಆಗಿರೋವಂಥದ್ದು ಅಂತ ಆಗ್ಬಿಟ್ಟು. ಸೊ ವರ್ಟಿಸೋಲ್ಸ್ ಅಂತಂದರೆ ವರ್ಟಿಕಲಾಗಿ ಗಿಡ ಎಲ್ಲ ಬೆಳೆಯೋದಕ್ಕೆ ಬೆಸ್ಟ್ ಆಗಿರೋಂಥದ್ದು ಅಂತ ಆಗ್ಬಿಟ್ಟು. ಸೊ ಆ ಥರದ್ದು ಏನೋ ಒಂದು ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ಆಕ್ಸಿಸೋಲ್ಸ್ ಅಂತ ಬರುತ್ತೆ. ಆಕ್ಸಿಸೋಲ್ಸು ಇದು ಬಂದ್ಬಿಟ್ಟು ನಮಗೆ ಯೂಶ್ವಲಿ ಈಕ್ವೆಟೋರಿಯಲ್ ಟೈಪ್ ಆಫ್ ಏನು ನಮಗೆ ಕ್ಲೈಮೇಟ್ ಇರುತ್ತಲ್ಲ, ಸೊ ಅಲ್ಲಿ ನಮಗೆ ನೋಡೋಕ್ಕೆ ಸಿಗೋವಂಥದ್ದು. ಈಕ್ವೆಟೋರಿಯಲ್ ಟೈಪ್ ಆಫ್ ಕ್ಲೈಮೇಟಲ್ಲಿ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ, ಆಯ್ತಲ್ಲ. ಸೊ ಇಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು. ನೆಕ್ಸ್ಟು ಕ್ಲೈಮೆಟಿಕ್ ರೀಜನ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವಿಲ್ಲಿ ನೋಡ್ಕೊಂಡಿರೋಣ, ಆಯಿತಾ. ಕ್ಲೈಮೆಟಿಕ್ ರೀಜನ್ಸಲ್ಲಿ ಸೊ ಈಗ ಕೋಸ್ಟಲ್ ರೀಜನ್ನು, ಆಯಿತಾ, ಜಾಸ್ತಿ ಮಳೆ ಬರೋವಂಥದ್ರಿಂದ ಹಿಡಿದ್ಬಿಟ್ಟು ಕಮ್ಮಿ ಮಳೆ ಬರೋವಂಥದ್ವರೆಗೂ ಕೂಡ ನಾವು ನೋಡ್ಕೊಂಡಿರೋಣ. ನೆಕ್ಸ್ಟು ಮಲ್ನಾಡ್ ರೀಜನ್ನು, ಆಯಿತಾ. ಅದಾದಮೇಲೆ ನಮಗೆ ನಾರ್ದನ್ ಮೈದಾನು ಮತ್ತು ಸದರ್ನ್ ಮೈದಾನು. ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ಗಳು ಬರುತ್ತೆ ಮೇಯ್ನಾಗಿ ಅಂತ ಆಗ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ, ಆಯ್ತಲ್ಲ. ಸೊ ಈಗ ಕೋಸ್ಟಲ್ ರೀಜನ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಯೂಶ್ವಲಾಗಿ ನಿಯರ್ಲಿ ನಮಗೆ 200 to 250 ಸೆಂಟಿಮೀಟ್ರ್ವರೆಗೂ ರೇನ್ಫಾಲ್ ನಮಗೆ ಬರುತ್ತೆ. ಅಂತಂದರೆ ಅಷ್ಟು ನಮಗೆ ರೇನ್ಫಾಲ್ ಇರುತ್ತೆ ಇಲ್ಲಿ ಅಂತ ಹೇಳಿ. ಯಾವ ಥರದ ರೇನ್ಫಾಲ್ ಇಲ್ಲಿ ಅಂತಂದರೆ ಓರೋಗ್ರಾಫಿಕ್ ಅಂತಂದರೆ ನಾವು ನೋಡ್ಕೊಂಡಿದ್ದೀವಲ್ಲ, ಕ್ಲೌಡ್ಸ್ ಬಂದ್ಬಿಟ್ಟು ಅದು ಮೌಂಟೇನ್ಗೆ ಡಿಕ್ಕಿ ಹೊಡೆಯುವಂಥದ್ದು. ಸೊ ಅದಕ್ಕೆ ಓರೋಗ್ರಾಫಿಕ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಮೇಯ್ನಾಗಿ ನಾವು ನೋಡ್ಕೋಬೇಕಾಗಿರೋಂಥದ್ದು ಅಂತಂದರೆ ನಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದಾದಮೇಲೆ ನಮಗೆ ಉಡುಪಿ ರೀಜನ್ಸು. ನೆಕ್ಸ್ಟ್ ನಮಗೆ
ಮಲೆನಾಡು ರೀಜನ್ಸು ಇಲ್ಲಿ ಜಾಸ್ತಿನೇ ಬರಬೇಕು ಮಳೆ ನಮಗೆ ಅಲ್ವಾ. 400 ಹಿಡಿದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 500 ಅಲ್ಲ, ಆಲ್ಮೋಸ್ಟ್ 600-700ವರೆಗೂ ಕೂಡ ಬರುತ್ತೆ. ಸೊ 700 ಸೆಂಟಿಮೀಟರ್ಸ್ ಅಂತ ಆಗ್ಬಿಟ್ಟು ಬರ್ಕೊಂಡಿರಿ ಆಯಿತಾ. ಸೊ ಈ ರೀಜನ್ಸು ಮಲೆನಾಡು ರೀಜನ್ಸು. ಸೊ ಮಲೆನಾಡು ರೀಜನ್ ಅಂತಂದರೆ ನಮಗೆ ಇಷ್ಟು ರೈನ್ಫಾಲ್ ಬರುತ್ತೆ. ಪ್ಲಸ್ ಕೆಲವೊಂದು ರೇನ್ ಶಾಡೋ ಏರಿಯಾದಲ್ಲೂ ಕೂಡ ಏನು ಮಳೆ ಬರಲ್ಲ ಅಂತ ಇರಲ್ಲ, ಬಟ್ ಉದ್ದ ಎಲ್ಲೆಲ್ಲಿ ನಮಗೆ ಸಖತ್ತು ದೊಡ್ಡದಾಗಿ ಎಲ್ಲೆಲ್ಲಿ ಗುಡ್ಡಗಳಿರುತ್ತಲ್ಲ ಅಲ್ಲಿನ ರೇನ್ ಶಾಡೋ ಏರಿಯಾಗಳಲ್ಲಿ ಮಳೆ ಕಮ್ಮಿ, ಆದರೆ ನಿಯರ್ಲಿ ಒಂದು 100-200 ಸೆಂಟಿಮೀಟರ್ಸ್ ಅಂತೂ ಬರ್ತಾ ಇರುತ್ತೆ. ಸೊ ಇಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲೂ ಕೂಡ ನಮಗೆ ಉತ್ತರ ಕನ್ನಡ ಬರುತ್ತೆ, ಅದಾದಮೇಲೆ ಶಿವಮೊಗ್ಗ ಬರುತ್ತೆ, ಅದಾದಮೇಲೆ ಕೊಡಗು ಹಾಸನ್ನು ಆಯಿತಾ. ಕೆಲವೊಂದು ರೀಜನ್ಸ್ ನಮಗೆ ಬೆಳಗಾವಿನೂ ಕೂಡ ಇಲ್ಲಿ ಬರುತ್ತೆ, ಚಾಮರಾಜನಗರ, ಬೆಳಗಾವಿ ಇವೆಲ್ಲದೂ ಕೂಡ ಬರುತ್ತೆ ನಮಗೆ. ನೆಕ್ಸ್ಟು ನಮಗೆ ನಾರ್ದನ್ ಮೈದಾನ ಅಂತ ಹೇಳಿ ನೋಡ್ಕೊಂಡ ತಕ್ಷಣ ಇಲ್ಲಿ ಮೈದಾನ ಅಂತ ಹೇಳಿದ ತಕ್ಷಣ ನಮಗೆ ಕಮ್ಮಿ ಇರಬೇಕಲ್ಲ ರೈನ್ಫಾಲು. ಸೊ ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ನಮಗೆ 50 ಸೆಂಟಿಮೀಟ್ರಿಂದ ಹಿಡಿದ್ಬಿಟ್ಟು 150-200 ಸೆಂಟಿಮೀಟರ್ಸ್ವರೆಗೂ ಕೂಡ ಇಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಯಾವುದ್ಯಾವುದು ಅಂತಂದರೆ ನಮಗೆ ನಾರ್ತ್ ಇರೋವಂಥದ್ದಲ್ಲ. ಸೊ ನಮಗೆ ಬೀದರ್ ಆಗುತ್ತೆ, ನೆಕ್ಸ್ಟ್ ನಮಗೆ ಕಲಬುರ್ಗಿ ಆಗುತ್ತೆ, ಯಾದಗಿರಿ, ಧಾರವಾಡ, ಸೊ ಧಾರವಾಡ, ಹಾವೇರಿ, ಗದಗ, ರಾಯಚೂರು, ಕೊಪ್ಪಳ, ಬೆಳಗಾವಿ ಈ ರೀಜನ್ಸು ಕೂಡ ಇಲ್ಲಿ ಬಂದಿರುತ್ತೆ. ಸೊ ಸದರ್ನ್ ಮೈದಾನಲ್ಲಿ ನಾರ್ದನ್ ಮೈದಾನಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಲ್ಲಿ 50 ಸೆಂಟಿಮೀಟ್ರಿಂದ ಹಿಡಿದ್ಬಿಟ್ಟು ನಿಯರ್ಲಿ ಒಂದು 200 ಸೆಂಟಿಮೀಟ್ರ್ ಅಂತ ಹೇಳ್ಬಿಟ್ಟು ಬರ್ಕೊಂಡಿರಿ. ಯಾಕೆಂತಂದರೆ ಇಲ್ಲಿ ಮೌಂಟೇನ್ಸ್ಗಳ ಹೈಟು ಸ್ವಲ್ಪ ನಮಗೆ 600ಇಂದ ಹಿಡಿದ್ಬಿಟ್ಟು ನಮಗೆ 1000 ಮೀಟರ್ಸ್ವರೆಗೂ ಕೂಡ ಬರ್ತಾ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಈ ರೀಜನಲ್ಲಿ ನಮಗೆ ತಡೆದ್ಬಿಟ್ಟು ನಾರ್ತ್ ಈಸ್ಟಿಂದ ಬರುವಂಥ ಮಳೆನೂ ಕೂಡ ಬರ್ತಾ ಇರುತ್ತೆ ನಮಗೆ. ಸೊ ಹೈಯರ್ ಮೌಂಟೇನ್ಸ್ ಇರುತ್ತೆ. ಸೊ ಅದಕ್ಕೆ ಈ ರೀಜನಲ್ಲಿ ಮೌಂಟೇನ್ಸ್ ಹೈ ಇರೋವಂಥದ್ರಿಂದ ಸ್ವಲ್ಪ ಕೂಲಾಗಿರುತ್ತೆ, ಟೋಪೋಗ್ರಫಿ ಸ್ವಲ್ಪ ಕೂಲಾಗಿರುತ್ತೆ. ಸೊ ಇಲ್ಲಿ ದಾವಣಗೆರೆ, ಅದಾದಮೇಲೆ ದುರ್ಗ ಬರುತ್ತೆ ನಮಗೆ, ಅದಾದಮೇಲೆ ತುಮಕೂರು ಬರುತ್ತೆ ನಮಗೆ, ಅದಾದಮೇಲೆ ಚಿಕ್ಕಬಳ್ಳಾಪುರ ಬರುತ್ತೆ. ಸೊ ಅದಾದಮೇಲೆ ಕೋಲಾರ, ಬೆಂಗಳೂರು ಮೇನು. ಸೊ ಇವೆಲ್ಲದು ಕೂಡ ನಮಗೆ ಈ ರೀಜನಲ್ಲಿ ಬರುವಂಥದ್ದು. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಇಷ್ಟು ನೀವು ನೋಡ್ಕೊಂಡಿರಿ, ಇಷ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಇದನ್ನಂತೂ ನೋಟ್ ಮಾಡ್ಕೊಂಡಿರಿ ನೀವು. ಪ್ಲಸ್ ಇಲ್ಲಿ ಅಲ್ಟಿಸೋಲ್ಸು, ವರ್ಟಿಸೋಲ್ಸು, ಅದಾದಮೇಲೆ ಆಕ್ಸಿಸೋಲ್ಸು ಆಯಿತಾ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ. ಮತ್ತು ಕ್ಯಾಟಗರೈಸೇಷನ್ ನಾವೇನು ನೋಡ್ಕೊಂಡಿದ್ವಲ್ಲ ಸಾಯಿಲ್ಸಿಂದು, ಆ ಕ್ಯಾಟಗರೈಸೇಷನ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಕ್ಯಾಟಗರೈಸೇಷನ್ ನೋಡ್ಕೊಂಡು ಎಲ್ಲಿ ಏನು ಜಾಸ್ತಿ ಇರುತ್ತೆ, ಯಾವುದ್ರಲ್ಲಿ ಏನು ಬೆಳಿಬೋದು ಅಂತ ಹೇಳಿ. ಯಾಕಂತಂದರೆ ಡೈರೆಕ್ಟಾಗಿ ಎಲ್ಲಿ ಬೆಳೀತಾರೆ ಅಂತ ಆಗ್ಬಿಟ್ಟು ಕೇಳಲ್ಲ ಎಕ್ಸಾಮಲ್ಲಿ. ಯೂಶ್ವಲಾಗಿ ಯಾವ ಥರ ಕೊಡ್ತಾ ಇರ್ತಾರೆ ಅಂತಂದರೆ ನಿಮಗೆ ಈಗ ಈ ಸಾಯಿಲಲ್ಲಿ ಬಂದ್ಬಿಟ್ಟು ನಮಗೆ ಜವಾರ್ ಜಾಸ್ತಿ ಬೆಳೀತಾರೆ ಆಯಿತಾ. ಫಸ್ಟ್ ಸ್ಟೇಟ್ಮೆಂಟು ಜವಾರ್ ಜಾಸ್ತಿ ಬೆಳೀತಾರೆ. ಇದನ್ನು ನಾವು ನೋಡ್ಕೋಬೇಕು ಅಂತಂದರೆ ಈ ರೀಜನಲ್ಲಿ ಜಾಸ್ತಿ, ರೀಜನ್ ಹೆಸರು ಕೊಡ್ಬೋದು ಆಯಿತಾ, ರೀಜನಲ್ಲಿ ಜಾಸ್ತಿ. ಪ್ಲಸ್ ಇದರಲ್ಲಿ ಐರನ್ ಕಂಟೆಂಟು ನಮಗೆ ಜಾಸ್ತಿ ಇರುತ್ತೆ. ಐಡೆಂಟಿಫೈ ದ ಸಾಯಿಲ್, ಈ ಥರದ್ದೆಲ್ಲ ಕ್ವೆಶನ್ಸ್ ಕೇಳಿರ್ತಾರಲ್ಲ, ಆ ಟೈಮಲ್ಲಿ ಆ ಥರ ಕ್ವೆಶನ್ಸ್ನ ಆನ್ಸರ್ ಮಾಡ್ಕೊಳ್ಳೋದಕ್ಕೆ ನಮಗೆ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಾವು ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ನೋಡ್ಕೊಂಡಿರೋಣ. ನ್ಯಾಚುರಲ್ ವೆಜಿಟೇಷನ್ ಅಂತಂದರೆ ನಮಗೆ ಟೈಪ್ ಆಫ್ ಫಾರೆಸ್ಟ್ ಏನು ಬಂದಿರುತ್ತಲ್ಲ ವೆಜಿಟೇಷನ್ಸು, ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ನೆಕ್ಸ್ಟು ನಮಗೆ ಸಖತ್ ಕ್ರೂಷಲ್ ಇರುವಂಥ ಪಾರ್ಟು. ಸೊ ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಜನರಲ್ ಪಾಯಿಂಟ್ಸ್ ಏನೇನು ಬರ್ತಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡೇನ, ಸ್ಪೆಸಿಫಿಕ್ ಪಾಯಿಂಟ್ಸ್ ಏನೇನಿರುತ್ತೆ ಅದನ್ನು ನಾವು ನೋಟ್ ಮಾಡ್ಕೊಳ್ಳೋಣ ಕೀವರ್ಡ್ಸ್ ಥರ. ದ ವೇರಿಯಸ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಗ್ರೋಯಿಂಗ್ ನ್ಯಾಚುರಲಿ ಆರ್ ರೆಫರ್ ಟು ಆಸ್ ನ್ಯಾಚುರಲ್ ವೆಜಿಟೇಷನ್. ಸೊ ಅದನ್ನೇ ನಾವು ಇವಾಗ ನೋಡ್ಕೊಳ್ಳೋಂಥದ್ದು. ಸೊ ಕರ್ನಾಟಕಲ್ಲೂ ಕೂಡ ಡೈವರ್ಸಿಟಿ ತುಂಬ ರಿಚ್ ಆಗಿರುವಂಥದ್ದು. ಸೊ ಪ್ಲಾಂಟ್ ಸ್ಪೀಸೀಸು ಕೂಡ ತುಂಬ ಜಾಸ್ತಿ ಬೆಳೀತಾ ಇರ್ತಾರೆ ಇಲ್ಲಿ. ಇದರಲ್ಲಿ ಟ್ರೀಸ್ ನಾವು ನೋಡ್ಕೋಬೇಕು ಅಂತಂದರೆ ಟಿಂಬರು, ಫೈರ್ವುಡ್ಡು, ರಾ ಮೆಟೀರಿಯಲ್ಸ್ ಇವೆಲ್ಲದೂ ಕೂಡ ಇಂಡಸ್ಟ್ರಿಗೂ ಕೂಡ ಪ್ರೊವೈಡ್ ಮಾಡುತ್ತೆ. ಮೆಡಿಕಲ್ ಹಬ್ಸು ಇವೆಲ್ಲದೂ ಕೂಡ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಇದರಿಂದಾಗಿ ವೆಜಿಟೇಷನ್ನಿಂದಾಗಿ ನಮಗೆ ಟೈಗರು, ಲಯನು, ಚೀತಾ, ವೈಲ್ಡ್ ಬಫೆಲೋಸ್ ಇವೆಲ್ಲದೂ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ಥರದ್ದೆಲ್ಲ ನಮಗೆ ಪಾಯಿಂಟ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ದ ರೀಸನ್ ಕರ್ನಾಟಕ ಈಸ್ ಕಾಲ್ಡ್ ಆಸ್ ದ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್. ಯಾಕೆ ಅಂತಂದರೆ ಇಲ್ಲಿ ನಾವು ನೋಡಬೇಕು ಅಂತಂದರೆ ಸ್ಯಾಂಡಲ್ವುಡ್ಡು ಸ್ಪೆಷಲ್ ಟ್ರೀ ಇರುವಂಥದ್ದು ಕರ್ನಾಟಕದಲ್ಲಿ. ಇದರಿಂದಾಗಿ ಪರ್ಫ್ಯೂಮ್ಸ್ ಆಗಿರಲಿ, ಮತ್ತು ನಮಗೆ ಸೋಪ್ಸು, ಮೆಡಿಸಿನ್ಸು ಇವೆಲ್ಲದೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಇದರ ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್ ಇರೋವಂಥದ್ರಿಂದ ಇದನ್ನು ನಾವು ಬೇರೆ ದೇಶಕ್ಕೆ ಇದನ್ನು ಎಕ್ಸ್ಪೋರ್ಟು ಕೂಡ ನಾವು ಇದನ್ನು ಮಾಡ್ಕೊತಾ ಇರ್ತೀವಿ. ಸೊ ಅದಕ್ಕೆ ಕರ್ನಾಟಕನ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಆಗ್ಬಿಟ್ಟು ಕರೀತಾರೆ. ಸೊ ಇಲ್ಲಿನ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ನಾವು ಸ್ಯಾಂಡಲ್ವುಡ್ ಅಂತಲೇ ಕರಿತೀವಲ್ಲ, ಸೊ ಅದೇ ರೀಸನ್. ಈಗ ನಮಗೆ ಇಂಪಾರ್ಟೆಂಟ್ ಪಾರ್ಟು ಬರೋವಂಥದ್ದು. ಸೊ ಟೈಪ್ಸ್ ಆಫ್ ವೆಜಿಟೇಷನ್, ಯಾವುದ್ಯಾವ್ದು ವೆಜಿಟೇಷನ್ ಇರುವಂಥದ್ದು. ಸೊ ನೋಡಿ, ರೇನ್ಫಾಲು, ರಿಲೀಫು ಮತ್ತು ಯಾವ ಥರದ್ದು ಸಾಯಿಲು ನಮಗೆ ಸಿಗುತ್ತೆ ಅದರ ಬೇಸಿಸ್ ಮೇಲೆ ವೆಜಿಟೇಷನ್ನ ಕ್ಲಾಸಿಫೈ ಮಾಡ್ಕೊಂಡಿರುವಂಥದ್ದು. ಯಾವುದ್ಯಾವುದು? ಎವರ್ಗ್ರೀನು, ಡೆಸಿಡಿಯಸ್ಸು, ಮಿಕ್ಸ್ಡ್ ಫಾರೆಸ್ಟು, ಗ್ರಾಸ್ ಲ್ಯಾಂಡ್ಸ್ ಆ್ಯಂಡ್ ಶ್ರಬ್ಸು. ಎವರ್ಗ್ರೀನು
ಹೆಸರೇ ಹೇಳ್ತಾ ಇರುತ್ತೆ ಯಾವಾಗಲೂ ಕೂಡ ಗ್ರೀನ್ ಆಗಿರಬೇಕು. ಯಾವಾಗಲೂ ಕೂಡ ಗ್ರೀನ್ ಆಗಿರಬೇಕು ಅಂತಂದರೆ ಜಾಸ್ತಿ ನಮಗೆ ಮಳೆ ಬರಬೇಕು. ಸೊ ಅದಕ್ಕೆ ಇದರಲ್ಲಿ ಮಳೆ ಬಂದ್ಬಿಟ್ಟು ನಮಗೆ ಮೋರ್ ದೆನ್ 250 ಸೆಂಟಿಮೀಟರ್ ರೈನ್ಫಾಲ್. 250 ಸೆಂಟಿಮೀಟರ್ ರೈನ್ಫಾಲ್ಗಿಂತ ಜಾಸ್ತಿ ಮಳೆ ಇಲ್ಲಿರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇವಾಗ ನಮಗೆ ಟ್ರಾಪಿಕಲ್ ಎವರ್ ಗ್ರೀನ್ ರೀಜನ್ಸ್ ಇರುತ್ತಲ್ಲ, ಇದರಲ್ಲಿ ಮಳೆ ತುಂಬ ಜಾಸ್ತಿ ಇರುತ್ತೆ, ಟೆಂಪ್ರೇಚರು ಕೂಡ ತುಂಬ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಇದರಿಂದಾಗಿ ಇಲ್ಲಿ ಸಾಯಿಲು ಚೆನ್ನಾಗಿರ್ಬೇಕಲ್ವ. ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ಸಾಯಿಲ್ ಇಲ್ಲಿ ತುಂಬ ಚೆನ್ನಾಗಿ ಇರಲ್ಲ ಅಂತ ಹೇಳಿ. ಏನಾಗುತ್ತೆ ಅಂತಂದರೆ, ಈಗ ಮಳೆಯಿಂದಾಗಿ ಏನಾಗುತ್ತೆ, ಮರಗಳೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಹೈಟಲ್ಲಿ ನಮಗೆ ಬೆಳೆದಿರ್ತವೆ. ಸಿಕ್ಕಾಪಟ್ಟೆ ಹೈಟಲ್ಲಿ ಬೆಳೆದಿರೋವಂಥದ್ರಿಂದ ಏನಾಗುತ್ತೆ, ಈ ಕೆನಾಪಿ ಕವರ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆನಾಪಿ ಕವರ್ ಆಗೋಗ್ಬಿಟ್ಟಿರುತ್ತೆ. ಈಗ ಸನ್ಲೈಟ್ ಏನಾದರೂ ಬೀಳಬೇಕು ಅಂತಂದರೆ ಈ ಸನ್ಲೈಟು ಈ ಕೆನಾಪಿಯಿಂದ ಒಳಗಡೆಯಿಂದ ಬರಬೇಕಲ್ಲ. ಸೊ ಅದಕ್ಕೆ ಕಮ್ಮಿ ಸನ್ಲೈಟು ನಮಗೆ ಇಲ್ಲಿ ಲ್ಯಾಂಡಿಗೆ ರೀಚ್ ಆಗುವಂಥದ್ದು. ಕಮ್ಮಿ ಸನ್ಲೈಟು ನಮಗೆ ಇಲ್ಲಿ ಲ್ಯಾಂಡಿಗೆ ರೀಚ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಚಿಕ್ಕ ಚಿಕ್ಕ ಮರಗಳೆಲ್ಲ ಏನೇನು ಇರ್ತಾವಲ್ಲ, ಸೊ ಚಿಕ್ಕ ಚಿಕ್ಕ ಮರಗಳು ಇವುಗಳದ್ದು ಕೂಡ ಲೀವ್ಸು ಉದುರ್ತಾನೆ ಇರುತ್ತಲ್ಲ. ಎವರ್ಗ್ರೀನ್ ಅಂತಂದರೆ ಎಲ್ಲದೂ ಎವರ್ಗ್ರೀನ್ ಇರಲ್ಲ, ಕೆಲವೊಂದ್ರದ್ದಂತೂ ಲೀವ್ಸ್ ಉದುರ್ತಾನೆ ಇರುತ್ತೆ. ಸೊ ಈ ಲೀವ್ಸ್ ಉದುರಿದಾಗ ಏನಾಗುತ್ತೆ ಅಂತಂದರೆ, ಇದು ಸಾಯಿಲ್ನ ಕವರ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಲೀವ್ಸ್ನ ಸಾಯಿಲು ಕವರ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಸೊ ಅದಕ್ಕೋಸ್ಕರ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸು ಯೂಶ್ವಲಿ ನಮಗೆ ಸಾಯಿಲಲ್ಲಿ ಸಿಗೋದೇ ಇಲ್ಲ. ಸೊ ಅದಕ್ಕೆ ನಾವು ಅದನ್ನೊಂದು ಪಾಯಿಂಟು ನಾವು ಇದರಲ್ಲಿ ಎವರ್ಗ್ರೀನಲ್ಲಂತೂ ನೋಡ್ಕೊಂಡಿರ್ಬೇಕು. ಯಾಕಂತಂದರೆ ನ್ಯೂಟ್ರಿಯೆಂಟ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಎವರ್ಗ್ರೀನಲ್ಲಿ ನಾವು ನೋಡಬೇಕು ಅಂತಂದರೆ ನ್ಯೂಟ್ರಿಯೆಂಟ್ಸು ನಮಗೆ ಕಮ್ಮಿ ಇರುತ್ತೆ, ಆಯಿತಾ. ಸೊ ಎವರ್ಗ್ರೀನ್ ಫಾರೆಸ್ಟಲ್ಲಿ ನಾವು ನೋಡಬೇಕು ಅಂತಂದರೆ ಫಸ್ಟನ್ನು ನಾವು ನೋಡ್ಕೊಂಡಿರೋ ಹಂಗೆ ಏನು ಅಂತಂದರೆ ಟೆಂಪ್ರೇಚರ್ ಜಾಸ್ತಿ, 250 ಸೆಂಟಿಮೀಟ್ರ್ಗಿಂತ ನಮಗೆ ರೈನ್ಫಾಲು ಜಾಸ್ತಿ ಇರುತ್ತೆ. ಆನ್ ಅಕೌಂಟ್ ಆಫ್ ಹೆವಿ ರೈನ್ ಆ್ಯಂಡ್ ಹೈ ಟೆಂಪ್ರೇಚರ್ ಟ್ರೀಸ್ ಏನಾಗುತ್ತೆ, ಸಖತ್ ಟಾಲ್ ಆಗು ಬೆಳೆಯುತ್ತೆ, ಡೆನ್ಸ್ ಆಗು ಬೆಳೆಯುತ್ತೆ. ಅದ್ರ ಜೊತೆ ಈ ನಮಗೆ ಏನು ಇದೆಲ್ಲ ಬೆಳೆದಿರುತ್ತಲ್ಲ ನಮಗೆ ಫಾರೆಸ್ಟು, ಸೊ ಇದರಿಂದ ಕೆನೋಪಿ ಏನು ಕವರ್ ಆಗಿರುತ್ತಲ್ಲ ಅದರಿಂದಾಗಿ ಡೆನ್ಸ್ ಆಗಿರೋಂಥದ್ರಿಂದ ಸನ್ಲೈಟು ಒಳಗಡೆ ನಮಗೆ ಪರ್ಮಿಟೇ ಆಗಲ್ಲ. ಸನ್ಲೈಟ್ ಡಸ್ ನಾಟ್ ರೀಚ್ ದ ಗ್ರೌಂಡ್ ಅಟ್ ಆಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಲ್ ಟ್ರೀಸ್ ಆರ್ ಗ್ರೋನ್ ಓವರ್ ಹಿಯರ್. ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಯೂಶ್ವಲ್ ಆಗಿ ಕೇಳಿರುವಂಥ ಕ್ವೆಶನ್ಸ್ ಏನು ಅಂತಂದರೆ, ಯಾವ ಥರದ್ದು ನಮಗೆ ಇಲ್ಲಿ ಟ್ರೀಸು ನೋಡೋಕ್ಕೆ ಸಿಗುತ್ತೆ ಅಂತ. ಅದು ಬಂದ್ಬಿಟ್ಟು ನಮಗೆ ರೋಸ್ವುಡ್ಡು, ಮಹಾಗೋನಿ, ಕೀನು, ಆಯಿತಾ, ಟೀಕು, ಅದಾದಮೇಲೆ ಧೂಪ, ಆಯಿತಾ. ಸೊ ಎಟ್ಸೆಟ್ರಾ ಅಂತ ಹೇಳ್ಬಿಟ್ಟು ಬರ್ತೀರಿ. ಬಟ್ ಯೂಶ್ವಲಿ ಇಷ್ಟೇ ಕೇಳ್ತಾ ಇರ್ತಾರೆ, ರೋಸ್ವುಡ್ಡು, ಮಹಾಗೋನಿ, ಕೀನು, ಟೀಕು. ಸೊ ಇವೆಲ್ಲದೂ ಕೂಡ ನಮಗೆ ಎವರ್ಗ್ರೀನ್ ಫಾರೆಸ್ಟಿನ ವುಡ್ಗಳು ಇವೆಲ್ಲದೂ ಕೂಡ. ಸೊ ಡಿಫ್ರೆಂಟ್ ಟೈಪ್ ಆಫ್ ಟಾಲ್ ಟ್ರೀ ಲೈಕ್ ದೀಸ್ ಥಿಂಗ್ಸ್ ವಿಲ್ ಬಿ ಗ್ರೋನ್ ಓವರ್ ಹಿಯರ್. ಅದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಪೈಸಸ್ಸು ಕೂಡ ಇಲ್ಲಿ ಬೆಳೆಯುತ್ತೆ. ಎಕ್ಸಾಂಪಲ್ ಸಿನಮನ್ನು, ಕಾರ್ಡಮನ್ನು, ಕ್ಲೋವ್ಸು, ಮೆಡಿಸಿನಲ್ ಹರ್ಬ್ಸು. ಸೊ ಇವೆಲ್ಲದೂ ಕೂಡ ತುಂಬ ಅಬಂಡೆನ್ಸಲ್ಲಿ ಬೆಳೀತಾ ಇರುತ್ತೆ. ಯಾವ್ಯಾವ ರೀಜನ್ಸಲ್ಲಿ ಅಂತಂದರೆ ನಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ್ನು, ಚಿಕ್ಕಮಗಳೂರು, ಒಟ್ಟಿನಲ್ಲಿ ಯಾವ್ಯಾವ ರೀಜನಲ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಇರುತ್ತಲ್ಲ ಈ ರೀಜನ್ನು, ಸೊ ಇಲ್ಲಿ ಎಲ್ಲದೂ ಕೂಡ ನಮಗೆ ಬೆಳೀತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಎವರ್ಗ್ರೀನ್ ಅಂತ ಹೇಳಿ ಬಂದ ತಕ್ಷಣ ಈ ರೀಜನಲ್ಲಿ ನಮಗೆ ರೈನ್ಫಾಲ್ ಜಾಸ್ತಿ ನೋಡಿ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಎವರ್ಗ್ರೀನ್ ಇರುವಂಥದ್ದು. ಎಕ್ಸಾಕ್ಟ್ ಅದ್ರ ಪಕ್ಕನೇ ಡಿಸಿಡಿಯಸ್ ಇದೆ. ಇಲ್ಲಿ ನೋಡಿ, ಎಕ್ಸಾಕ್ಟ್ ಅದ್ರ ಪಕ್ಕನೇ ಡಿಸಿಡಿಯಸ್ ಇದೆ ಅಂತಂದರೆ ಕಮ್ಮಿ ಮಳೆ ಬರುವಂಥದ್ದು. ಯಾಕೆ? ರೈನ್ ಶ್ಯಾಡೋ ಏರಿಯಾ, ಕರೆಕ್ಟ್ ಅಲ್ಲ, ರೈನ್ ಶ್ಯಾಡೋ ಏರಿಯಾ. ನೆಕ್ಸ್ಟು ನಾವು ಡಿಸಿಡಿಯಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಸೊ ಇಲ್ಲಿ ಮಾಯಿಶ್ಚರು ಕಮ್ಮಿ ಇರುತ್ತೆ. ಡ್ಯೂ ಟು ಲ್ಯಾಕ್ ಆಫ್ ಮಾಯಿಶ್ಚರ್ ಸಾಯಿಲ್ ಏನು ಮಾಡುತ್ತೆ ಅಂತಂದರೆ ಲೀವ್ಸ್ನ ಶೆಡ್ ಮಾಡುತ್ತೆ, ಆಯಿತಾ. ಸೊ ಮಳೆ ಇರಬೇಕಾದ್ರೆ ಅಷ್ಟೇ ಅದಕ್ಕೆ ತುಂಬ ಚೆನ್ನಾಗಿ ಲೀವ್ಸ್ ಇರುತ್ತೆ. ಇಲ್ಲ ಅಂತಂದರೆ ಏನು ಮಾಡುತ್ತೆ ಅಂತಂದರೆ ಸಮ್ಮರ್ ಟೈಮಲ್ಲಿ ಸೊ ನೀರನ್ನ ಅದು ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೀವ್ಸ್ನ ಅದು ಶೆಡ್ ಮಾಡುತ್ತೆ, ಆಯಿತಾ. ಡೆಸಿಡಿಯಸ್. ಸೊ ಡೆಸಿಡಿಯಸ್ ಅಂತಂದರೆ ಲೀವ್ಸು ಶೆಡ್ ಮಾಡುತ್ತೆ. ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಲೀವ್ಸು ಇದು ಬೀಳಿಸ್ತಾ ಇರುತ್ತೆ, ಶೆಡ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಮತ್ತೆ ಮಳೆ ಬಂದಾಗ ಅದು ಮತ್ತೆ ಲೀವ್ಸು ಉಟ್ಕೊಳ್ಳುತ್ತೆ, ರೀಅಪಿಯರ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ನಾವು ಮಳೆ ಎಷ್ಟು ಬೀಳುತ್ತೆ ಅಂತಂದರೆ 60ಇಂದ ಹಿಡಿದ್ಬಿಟ್ಟು ನಿಯರ್ಲಿ 120 ಸೆಂಟಿಮೀಟರ್ಸ್ ನೋಡಿ. ಎವರ್ಗ್ರೀನಲ್ಲಿ ಅದರ ಡಬಲ್ಕಿನೂ ಜಾಸ್ತಿ ಬೀಳ್ತಾ ಇರುತ್ತೆ, ಕರೆಕ್ಟ್ ಅಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದರಲ್ಲಿ ನಾವು ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಈಸ್ಟರ್ನ್ ಪಾರ್ಟ್ಸ್ ಆಫ್ ಹಾಸನ್ನು, ಅದಾದಮೇಲೆ ತುಮಕೂರು, ಚಿಕ್ಕಬಳ್ಳಾಪುರ, ಈ ರೀಜನ್ಸ್ ಎಲ್ಲದೂ ಕೂಡ ನಮಗೆ ಬೆಳೀತಾ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ನೋಡಬೇಕು ಅಂತಂದರೆ ಈ ಟೀಕು, ಕೀನು, ಮಹಾಗೋನಿ, ನೀಮು, ಮ್ಯಾಂಗೋ, ಇದು ನೋಡಿ ಜಾಕ್ ಫ್ರೂಟು, ಅದಾದಮೇಲೆ ನಮಗೆ ಫ್ಲೇಮು, ಕೋಕೋ, ಬನಿಯನು ಇವೆಲ್ಲದೂ ಬೆಳೆಯುತ್ತೆ. ಸ್ಪೆಸಿಫಿಕ್ಕಾಗಿ ಡೆಸಿಡಿಯಸಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗಿರೋಂಥದ್ದು ನಾವು ಒಂದು ಬಂದ್ಬಿಟ್ಟು ಬ್ಯಾಂಬು, ಆಯಿತಾ. ನೆಕ್ಸ್ಟು ಇಲ್ಲಿ ಸ್ಯಾಂಡಲ್ ಮೆನ್ಷನ್ ಮಾಡಿದ್ದಾರೆ ನೋಡಿ,
ಸ್ಯಾಂಡಲ್ ನಮಗೆ ಯೂಶಲಿ ಎವರ್ಗ್ರೀನಲ್ಲೂ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೆ ನಾನು, ಬಟ್ ಇದರಲ್ಲಿ ಡಿಸಿಡಿಯಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನಮಗೆ ಮ್ಯಾಂಗೋ, ಅದಾದಮೇಲೆ ನೀಮು, ಆಯಿತಾ. ಸೊ ಮ್ಯಾಂಗೋ, ನೀಮು, ಸ್ಯಾಂಡಲ್ಲು, ಬ್ಯಾಂಬು ಇವೆಲ್ಲದು. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಮಿಕ್ಸ್ಡ್ ಫಾರೆಸ್ಟ್ ಅಂತಂದರೆ ಎರಡರದ್ದು ಕೂಡ ನಮಗೆ ಮಿಕ್ಸ್ಚರ್ ಇರೋಂಥದ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ಎವರ್ಗ್ರೀನು ಕೂಡ ಕೆಲವೊಂದು ಕಡೆ ಇರುತ್ತೆ, ಅದಾದಮೇಲೆ ಡಿಸಿಡಿಯಸ್ಸು ಕೂಡ ಇರುತ್ತೆ. ಯಾಕೆಂತಂದರೆ ಇದರಲ್ಲಿ ರೇನ್ಫಾಲ್ ರೇಂಜಸ್ಸು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ಕೆಲವೊಂದು ರೀಜನ್ಸಲ್ಲಿ ಕಮ್ಮಿ ಇರುತ್ತೆ, ಕೆಲವೊಂದು ರೀಜನ್ಸಲ್ಲಿ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇರೋ ಕಡೆಗೆ ಎವರ್ಗ್ರೀನ್ ಥರ ನಮಗೆ ಪ್ಲಾಂಟೇಶನ್ಸ್ ನೋಡೋಕ್ಕೆ ಸಿಗುತ್ತೆ, ಕಮ್ಮಿ ಇರೋ ಕಡೆಗೆ ನಮಗೆ ಡೆಸಿಡಿಯಸ್ ಥರ ಪ್ಲಾಂಟೇಶನ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಎಲ್ಲಿ ನಮಗೆ ಸಿಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಉಡುಪಿ, ಕೆಲವೊಂದು ಪಾರ್ಟು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇವೆಲ್ಲ ಕಡೆಯೂ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲೂ ಕೂಡ ನೋಡಿ ಟೀಕು, ಕೀನು, ಮಹಾಗೋನಿ, ಆಕ್ಸಲ್ಲು, ಸ್ಯಾಂಡಲ್ಲು, ಜಾಕು, ಬ್ಯಾಂಬು. ಸೊ ಇದನ್ನು ಬಿಟ್ಟು ಬೇರೆ ಎಕ್ಸಾಂಪಲ್ಗಳೇ ಕೊಟ್ಟಿಲ್ಲ ಅವ್ರು, ಬರೀ ಅವನ್ನೇ ಕೊಟ್ಟಿದ್ದಾರೆ ರಿಪೀಟೆಡಾಗಿ, ಆಯಿತಾ. ನೆಕ್ಸ್ಟು ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿರೋವಂಥದ್ದು ನಮಗೆ ಎಕ್ಸಾಮಿನೇಷನ್ಸಿಗೆ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ದೊಡ್ಡ ಟ್ಯಾಮರಿನ್ ಟ್ರೀ ಇರೋವಂಥದ್ದು ಎಲ್ಲಿ? ಸವಣೂರು ಹತ್ರ ಇರೋವಂಥದ್ದು ಸವಣೂರು ಹತ್ರ ಇರೋವಂಥದ್ದು. ಸೊ ಬಿಗ್ ನೀಮ್ ಟ್ರೀ ಈಸ್ ಫೌಂಡ್ ಅಟ್ ಟಿ ವೆಂಕಟಪುರ ನಿಯರ್ ಸಿದ್ಲಘಟ್ಟ. ಸೊ ಇದು ಬಂದ್ಬಿಟ್ಟು ನೀಮು, ಆಯಿತಾ. ಟ್ಯಾಮರಿಂಡು, ನೀಮು, ಅದಾದಮೇಲೆ ಬ್ಯಾನಿಯನ್ ಟ್ರೀ ಬಂದ್ಬಿಟ್ಟು ನಮಗೆ ರಾಮಹಳ್ಳಿ. ಸೊ ಇದರಲ್ಲಿ ನಾವು ಟ್ಯಾಮರಿನ್ ಟ್ರೀ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಿಗ್ ಬ್ಯಾನಿಯನು ಇಂಪಾರ್ಟೆಂಟ್ ಆಗಿರುತ್ತೆ, ಈ ಲೊಕೇಶನ್ಸ್ ಇಂಪಾರ್ಟೆಂಟು. ಸೊ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಶೋಯಬ್ ಅಂತ ಹೇಳ್ಬಿಟ್ಟು, ಅವ್ರ ಸರ್ ನೇಮ್ ಸವಣೂರು ಅಂತ. ಸೊ ಅವ್ರೊಂಥರ ನಮಗಿನ ವಯಸ್ಸಲ್ಲಿ ಚಿಕ್ಕವರು, ಸೊ ಅದಕ್ಕೆ ತಮ್ಮ ಇದ್ದಂಗೆ. ಸೊ ಅದಕ್ಕೆ ಟ್ಯಾಮರಿನ್ ಟ್ರೀ ಬಂದ್ಬಿಟ್ಟು ನಮಗೆ ಸವಣೂರು ಹತ್ರ ಇರೋವಂಥದ್ದು. ಆ ಥರದ್ದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮಲ್ಲೇ ಗೊತ್ತಿರೋಂಥ ಫ್ರೆಂಡ್ಸ್ ಮೇಲೇ ಅದನ್ನೇನು ಮಾಡಬೇಕು, ಶಾರ್ಟ್ಕಟ್ ಇಟ್ಕೊಂಡಿರ್ಬೇಕು, ಅವಾಗ ಎಕ್ಸಾಮಲ್ಲಿ ಈಸಿಯಾಗಿ ನೆನಪು ಬರ್ತಾ ಇರುತ್ತೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಗ್ರಾಸ್ಲ್ಯಾಂಡ್ಸ್ ನೋಡಿ, ಒನ್ ಆಫ್ ದ ಇಂಪಾರ್ಟೆಂಟ್ ನಮಗೆ ವೆಜಿಟೇಷನ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು, ಗ್ರಾಸ್ಲ್ಯಾಂಡ್ಸ್ ಮತ್ತು ಶ್ರಬ್ಸು. ಸೊ ಗ್ರಾಸ್ಲ್ಯಾಂಡ್ಸ್ ಮತ್ತು ಶ್ರಬ್ಸ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇವಾಗ ನೋಡಿ ನಿಮಗೆ ಎಕ್ಸಾಂಪಲ್ ಕೇಳಬೇಕು, ಲಯನು, ಟೈಗರು ಈ ಥರದ್ದೆಲ್ಲ ನಮಗೆ ಇಂಪಾರ್ಟೆಂಟು ಆ್ಯನಿಮಲ್ಸು ಯಾವ ರೀಜನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಂದರೆ, ನಾವು ಮೂವೀಸು ಮತ್ತು ಬೇರೆ ಎಲ್ಲ ನೋಡಿರೋ ಪ್ರಕಾರ ಜಾಸ್ತಿ ಮರ ಗಿಡ ಎಲ್ಲ ಇರೋವಂಥದ್ದು ಈಕ್ವೆಟೋರಿಯಲ್ ರೀಜನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ. ಬಟ್ ಆ್ಯಕ್ಚುಲಾಗಿ ನೋಡಬೇಕು ಅಂತಂದರೆ ಗ್ರಾಸ್ಲ್ಯಾಂಡ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಯಾಕೆಂತಂದರೆ ಈ ರೀಜನಲ್ಲಿ ಅವಕ್ಕೆ ಪ್ರೇಗಳ ಅವೈಲೇಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನು ನೋಡ್ಕೊಂಡಿದ್ವಿ, ಸೊ ಇವಾಗ ಎವರ್ಗ್ರೀನ್ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ, ಎವರ್ಗ್ರೀನಲ್ಲಿ ನಮಗೆ ಸನ್ಲೈಟ್ ಒಳಗಡೆ ಪೆನಿಟ್ರೇಟೇ ಆಗಲ್ಲ. ಬಟ್ ಅದೇ ಇದೇನಾಗಿರುತ್ತೆ ಅಂತಂದರೆ ಸಖತ್ತು ದೂರ ಇರುತ್ತೆ ನಮಗೆ. ಸೊ ದೊಡ್ಡದಾಗಿ ಅಷ್ಟೊಂದೇನು ದೊಡ್ಡದಾಗೂ ಕೂಡ ಇರಲ್ಲ ನಮಗೆ ಟ್ರೀಸು, ಸೊ ಸ್ವಲ್ಪ ದೂರಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸನ್ಲೈಟು ನಮಗೆ ಈಸಿಯಾಗಿ ಪೆನಿಟ್ರೇಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಗ್ರಾಸಸ್ಸು ಕೂಡ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಈ ಏನೇನು ನಮಗೆ ಸ್ಪೀಷೀಸಿಗೆ ತಿನ್ನೋದಕ್ಕೆ, ಪ್ರೇಗಳಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅಲ್ಲಿ ಮೆಟೀರಿಯಲ್ಸು ಕೂಡ ಸಿಗ್ತಾ ಇರುತ್ತೆ ಅದಕ್ಕೆ. ಸೊ ಅದಕ್ಕೆ ಈ ರೀಜನಲ್ಲಿ ನಾವು ನೋಡಬೇಕು ಅಂತಂದರೆ ಈ ರೀಜನಲ್ಲೇ ನಮಗೆ ವೈಲ್ಡ್ ಆ್ಯನಿಮಲ್ಸ್ ಎಲ್ಲದು ಕೂಡ ಜಾಸ್ತಿ. ಸೊ ಈ ಇಂಪಾರ್ಟೆಂಟ್ ಗ್ರಾಸ್ಲ್ಯಾಂಡ್ಸ್ ಆಫ್ ದ ವರ್ಲ್ಡ್ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಇದು. ಸೊ ಇದ್ರ ಬಗ್ಗೆ ಅಂತೂ ಕೇಳ್ತಾ ಇರ್ತಾರೆ. ಸೊ ಈಗ ನಾವು ಏನು ನೋಡ್ಕೊಂಡ್ವಲ್ಲ ಗ್ರಾಸ್ಲ್ಯಾಂಡ್ಸ್ ಯಾವ ಥರ ಇರುತ್ತೆ ಅಂತ, ಅದೇ ಥರದ್ದು ಬೇರೆ ಬೇರೆ ಕಡೆ ಇರುತ್ತೆ, ಬಟ್ ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇರುತ್ತೆ. ಸೊ ಇದು ಬಂದ್ಬಿಟ್ಟು ದೃಷ್ಟಿ IAS ಅವ್ರ ವೆಬ್ಸೈಟಿಂದ ತೊಗೊಂಡಿರೋಂಥದ್ದು ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಬೇಕು ಅಂತಂದರೆ ಏಷ್ಯಾ ರೀಜನಲ್ಲಿ ಗ್ರಾಸ್ಲ್ಯಾಂಡ್ಸಿಗೆ ಏನಂತ ಕರಿತೀವಿ ನಾವು? ಸ್ಟೆಪ್ಪೀಸ್ ಅಂತ ಆಗ್ಬಿಟ್ಟು ಕರಿತೀವಿ, ಕರೆಕ್ಟಾ? ಏಷ್ಯಾ ರೀಜನಲ್ಲಿ ಗ್ರಾಸ್ಲ್ಯಾಂಡ್ಸಿಗೆ ನಾವು ಸ್ಟೆಪ್ಪೀಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅದಾದಮೇಲೆ ಇಲ್ಲಿ ನೋಡಿ, ಸೌತ್ ಆಫ್ರಿಕಾ ರೀಜನಲ್ಲಿ ವೆಲ್ಡ್ಸ್ ಅಂತ ಕರಿತೀವಿ. ಆಸ್ಟ್ರೇಲಿಯಾ ರೀಜನಲ್ಲಿ ನಾವು ಡೌನ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಆಸ್ಟ್ರೇಲಿಯನ್ ಸವಾನ ಡೌನ್ಸ್ ಅಂತಲೂ ಕೂಡ ಕರಿತೀವಿ ನಾವು. ಅದಾದಮೇಲೆ ಇಲ್ಲಿ ನಮಗೆ ಮೆಡಿಟರೇನಿಯನ್ ರೀಜನಲ್ಲಿ ನಾವು ಪುಸ್ತಾಸ್ ಅಂತ ಕರಿತೀವಿ, ಆಯಿತಾ. ಅದಾದಮೇಲೆ ಇಲ್ಲಿ ಸೌತ್ ಅಮೆರಿಕಾ ರೀಜನಲ್ಲಿ ಪಂಪಾಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅದಾದಮೇಲೆ ಈ ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ರೀಜನಲ್ಲಿ ಕ್ಯಾಂಫೋಸ್ ಅಂತ, ಅದಾದಮೇಲೆ ಇಲ್ಲಿ ಪ್ರೇರೀಸ್ ಅಂತ. ಇಲ್ಲಿ ನೋಡಿ ಲಾನೋಸ್ ಅಂತಲೂ ಕೂಡ ಇಲ್ಲಿದೆ. ಆಫ್ರಿಕನ್ ಸವಾನ ಅಂತಂದ್ರೇ ನಾವೇನು ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ದೀವಿ. ಸೊ ಈ ಗ್ರಾಸ್ಲ್ಯಾಂಡ್ ರೀಜನ್ಸ್ ಏನೇನು ಇರ್ತಾವಲ್ಲ ಇವುಗಳಿಗೆ ಹೆಸರು ಏನೇನಿದ್ದಾವೆ ಅದು ಇಂಪಾರ್ಟೆಂಟು. ಸೊ ಇಲ್ಲಿ ನೋಡಿ ಬೇರೆದಕ್ಕೆ ಬೇರೆ ಬೇರೆ ಥರದ್ದು ಹೆಸರು ಕೂಡ ಇರ್ತವೆ. ಈಗ ಎಕ್ಸಾಂಪಲ್ಲು ನಮಗೇನಾದರೂ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ, ಇಲ್ಲೇನಾದ್ರು ಸೈಕ್ಲೋನ್ಸ್ ಬರ್ತಾ ಇರುತ್ತೆ ನೋಡಿ, ನಮ್ಮ ಕಡೆ ಏನಾದರೂ ಈ ಥರ ಲೋ ಪ್ರೆಷರ್ ಏನಾದರೂ ಆಗ್ತಾ ಇರೋವಂಥದ್ದಿದ್ರೆ ಸೈಕ್ಲೋನ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅದೇ ನಾವು US ರೀಜನಲ್ಲಿ ನಾವು ನೋಡಬೇಕು ಅಂತಂದರೆ ಹರಿಕೇನ್ ಅಂತ ಆಗ್ಬಿಟ್ಟು ಕರಿತೀವಿ. ಬೇರೆ ಕಡೆಗೆ ನಾವು ಟೈಫೂನ್ ಅಂತ ಆಗ್ಬಿಟ್ಟು ಕರಿತೀವಿ. ಈ ಕಡೆ ರೈಟ್ ಸೈಡ್ ಕಡೆ ಏನಾದ್ರು ಬರ್ತಾಯಿದ್ರೆ ಅಲ್ಲಿ ಟೈಫೂನ್ ಅಂತ ಆಗ್ಬಿಟ್ಟು ಕರಿತಾ ಇರ್ತೀವಿ. ಸೊ ಈ ಥರದ್ದು ವಿಂಡ್ಸ್ಗಳಿಗೆ ಬೇರೆ ಬೇರೆ ಥರ ಹೆಸರು, ಗ್ರಾಸ್ಲ್ಯಾಂಡ್ಗೆ ಬೇರೆ ಬೇರೆ ಥರ ಹೆಸರು, ಇವೆಲ್ಲದೂ ಕೂಡ ನಮಗೆ ಎಕ್ಸಾಮಲ್ಲಿ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಆ ಥರದ ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರ್ಬೇಕು. ಇದಕ್ಕೆ ಯಾವ ಥರ ನೆನ್ಪಿಟ್ಕೊಂಡಿರೋವಂಥದ್ದು ಅಂತಂದರೆ ಇಲ್ಲಿ ನೋಡಿ, ಪಂಪಾಸು, ಪ್ರೇರೀಸು, ಪುಸ್ತಾಸು. ಪಂಪಾಸು, ಪ್ರೇರೀಸು, ಮೇಲ್ಗಡೆ ಪುಸ್ತಾಸು.
ಸೊ ಅದಾದಮೇಲೆ ನಮಗೆ ಸ್ಟೆಪೀಸ್ ಬರುವಂಥದ್ದು. ಸೊ ಸೌತ್ ಅಮೆರಿಕಾದಲ್ಲಿ ನಮಗೆ ಪಂಪಾಸ್ ಇದೆ, ನಾರ್ತ್ ಅಮೇರಿಕಾದಲ್ಲಿ ಪ್ರೇಯರ್ ಜಾಸ್ತಿ ಮಾಡ್ತಾರೆ, ಪ್ರೇರೀಸ್ ಇದೆ, ಪುಸ್ತಾಜು. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಯುರೋಪಿಯನ್ ಹೆಸರೇ ಇದ್ದಂಗಿರೋಂಥದ್ದಲ್ಲ, ಸೊ ಅದಕ್ಕೋಸ್ಕರ ಪುಸ್ತಾಜು. ಸ್ಟೆಪೀಸ್ ಬಂದ್ಬಿಟ್ಟು ಏಷ್ಯಾದಲ್ಲಿ ಕರೆಯುವಂಥದ್ದು. ಅದಾದಮೇಲೆ ವೆಲ್ಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ನಮ್ಗೆ ಆಫ್ರಿಕಾದಲ್ಲಿ ಮಾಡ್ತಾರೆ. ಸೊ ಕೆಳಗಡೆ ಇರೋಂಥದ್ದು ಆಸ್ಟ್ರೇಲಿಯಾ. ಸೊ ಅದಕ್ಕೆ ಇದು ಡೌನ್ಸು. ಸೊ ಡೌನ್ಸು, ವೆಲ್ಡ್ಸು, ಪಂಪಾಸು, ಅದಾದಮೇಲೆ ಇಲ್ಲಿ ಕ್ಯಾಂಪೋಸು, ಅದಾದಮೇಲೆ ಪ್ರೇರೀಸು, ಪುಸ್ತಾಜ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅಟ್ಲೀಸ್ಟ್ ಇದನ್ನು ಏನಾದ್ರು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಟ್ಟರೆ ನಿಮ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಏನಾದ್ರು ಲ್ಯಾನೋಸು, ಕ್ಯಾಂಪೋಸ್ ಅವೆಲ್ಲ ಉಳ್ಕೊಂಡ್ಬಿಟ್ಟಿದ್ರೆ ನಿಮಗೆ ಬೇರೆ ಇರುವಂಥದ್ದು ಅದೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಲ್ಲೇ ಮಾರ್ಕ್ ಮಾಡ್ಕೊಂಡಿರ್ಬೋದು. ಸೊ ಇದು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ರೈನ್ಫಾಲ್ ಎಷ್ಟಿರುತ್ತೆ, ನಮಗೆ 60 ಸೆಂಟಿಮೀಟರ್ಸ್ ಆ್ಯನ್ಯುವಲ್ ರೈನ್ಫಾಲ್ ಇರೋವಂಥದ್ದು, ಆಯಿತಾ. ಸೊ ಕಮ್ಮಿ ರೈನ್ಫಾಲ್ ಇರೋವಂಥದ್ರಿಂದ ಡ್ರೈ ವೆದರು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಚಿಕ್ಕ ಚಿಕ್ಕ ಗ್ರಾಸ್ ಇರುತ್ತೆ, ಥಾನಿ ಶ್ರಬ್ಸ್ ಇರುತ್ತೆ, ಅದಾದಮೇಲೆ ಶ್ರಬ್ ವೆಜಿಟೇಷನು ಇರುತ್ತೆ. ಇಲ್ಲಿ ನೋಡಿ, ಶ್ರಬ್ಸ್ ಜೊತೆಗೆ ಗ್ರಾಸ್ ಲ್ಯಾಂಡ್ಸು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಡೆಸರ್ಟ್ ರೀಜನಿನ ಫೀಚರ್ಸು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲು ಕ್ಯಾಕ್ಟಸ್ಸು, ಅದಾದಮೇಲೆ ಅಕ್ಯಾಶಿಯಸ್ಸು, ಬಬುಲು, ಪಾಮ್ ಟ್ರೀಸು, ಅದಾದಮೇಲೆ ಕುಂಟಿ ಗ್ರಾಸು, ಇವೆಲ್ಲದೂ ಕೂಡ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ಥರದ ವೆಜಿಟೇಷನ್ ನಮ್ಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಬೀದರು, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಅದಾದಮೇಲೆ ವಿಜಯಪುರ, ಬಳ್ಳಾರಿ, ಇಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ನಮಗೇನಾಗುತ್ತೆ ಅಂತಂದರೆ ರೈಟ್ ಸೈಡಲ್ಲಿ ಹೋಗುವಂಥದ್ದು ನಮಗೇನು ರಿವರ್ಸ್ ಇರುತ್ತಲ್ಲ, ರೈಟ್ ಸೈಡಲ್ಲಿ ಹೋಗುವಂಥ ರಿವರ್ಸು ಇಲ್ಲಿ ಡೆಲ್ಟಾಸ್ ಫಾರ್ಮ್ ಮಾಡುತ್ತೆ, ಕರೆಕ್ಟಾ. ಸೊ ಡೆಲ್ಟಾಸ್ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಹಾಗಂತ ಲೆಫ್ಟ್ ಸೈಡಲ್ಲಿ ನಮಗೆ ಡೆಲ್ಟಾಸ್ ಇಲ್ಲದೆ ಇರ್ಬೋದು, ಬಟ್ ಬೇರೆ ಫಾರ್ಮ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ನೀವೇನಾದರೂ ಫಿಸಿಕಲ್ ಜಾಗ್ರಫಿ ನಮ್ಮದು ಸೀರೀಸು, ಆ್ಯಕ್ಚುಯಲ್ ಜಾಗ್ರಫಿ ಸೀರೀಸ್ ಏನಾದ್ರು ನೋಡ್ಕೊಂಡಿದ್ರೆ ಅದರಲ್ಲಿ ಬೇರೆ ಬೇರೆ ಥರದ್ದು ಲ್ಯಾಂಡ್ ಫಾರ್ಮ್ಸು, ಅವುಗಳಿಗೆಲ್ಲ ಹೆಸರು ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಇವಾಗಲೇ. ಸೊ ಇಲ್ಲಿ ನೋಡಿ, ಡೆಲ್ಟಾಸ್ ಇದೆ, ಎಸ್ಚುರೀಸ್ ಇದೆ, ಬೀಚಸ್ ಇದೆ, ಕೋಸ್ಟಲ್ ಏರಿಯಾಸಲ್ಲೂ ಕೂಡ ಹ್ಯಾವ್ ಅ ಪೆಕ್ಯುಲರ್ ಟೈಪ್ ಆಫ್ ವೆಜಿಟೇಷನ್. ಅದಕ್ಕೆ ಏನಂತ ಕರಿತೀವಿ ನಾವು, ಮ್ಯಾಂಗ್ರೋವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮ್ಯಾಂಗ್ರೋವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ, ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಇದು ಮ್ಯಾಂಗ್ರೋವ್ಸು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಮಗೆ ಸೀ ವಾಟ್ರು ಕೂಡ ಇದೆ, ಅದಾದಮೇಲೆ ಬೇರೆ ಇಲ್ಲಿ ಡೆಲ್ಟಾಸಿಂದ ಬಂದ್ಬಿಟ್ಟು ನೀರು ಕೂಡ ನಮಗೆ ಮಿಕ್ಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಜಾಸ್ತಿ ವೆಜಿಟೇಷನು ಕೂಡ ತುಂಬ ಚೆನ್ನಾಗಿದೆ. ಸೊ ಮ್ಯಾಂಗ್ರೋವ್ಸಿನ ಬೆನಿಫಿಟ್ ಏನು ಅಂತಂದರೆ ಇದು ನೋಡಿ, ಇದು ಸಮುದ್ರ ಹತ್ತಿರ ಇರುವಂಥದ್ರಿಂದ ಅಕಸ್ಮಾತ್ ಇಲ್ಲೇನಾದರೂ ನಮಗೆ ಸುನಾಮಿ ಅದು ಇದು ಏನಾದ್ರು ನ್ಯಾಚುರಲ್ ಕೆಲಮಿಟಿ ಏನಾದ್ರು ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲೇನು ಮಾಡುತ್ತೆ ಅಂತಂದರೆ ಇದೇ ನಮಗೆ ಒಂದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದೇನು ಮಾಡುತ್ತೆ ಅಂತಂದರೆ ತಡೆದು ಬಿಡುತ್ತೆ. ಈ ಥರದ್ದೆಲ್ಲ ಏನಾದರೂ ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ಏನಾದ್ರು ಬರ್ತಾ ಇದ್ದರೆ ಅದೆಲ್ಲ ತಡೀತಾ ಇರುತ್ತೆ. ಸೊ ಅದಕ್ಕೆ ಮ್ಯಾಂಗ್ರೋವ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ವರ್ಲ್ಡಿಂದು ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಮ್ಯಾಂಗ್ರೋವ್ ಅಂತಂದರೆ ನಮಗೆ ಸುಂದರ್ಬಾನ್ಸು. ಸೊ ಇದೇನು ಸುಂದರ್ಬಾನ್ಸ್ ಡೆಲ್ಟಾ ಇದೆಯಲ್ಲ ನಮಗೆ, ಸೊ ಅದು ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿ ಬಿಗ್ಗೆಸ್ಟು. ಸೊ ನಾವೇನಾದರೂ ಇಂಡಿಯಾ ಮ್ಯಾಪ್ ಈ ಥರ ನೋಡ್ಕೋಬೇಕು ಅಂತಂದರೆ ನಮಗೆ ಡೆಲ್ಟಾ ಸುಂದರ್ಬಾನಿಂದು ಇಲ್ಲೇ ಇರೋಂಥದ್ದಲ್ಲ. ಸೊ ಇದು ಬಿಗ್ಗೆಸ್ಟು ಮ್ಯಾಂಗ್ರೋವ್ಸ್ ಇಡೀ ವರ್ಲ್ಡಲ್ಲಿ. ಓಕೆ, ಕರ್ನಾಟಕ ಸ್ಪೆಸಿಫಿಕ್ ನಾವು ನೋಡ್ಕೋಬೇಕು ಅಂತಂದರೆ ಇದು ಡಿಸ್ಟ್ರಿಬ್ಯೂಷನು, ಮ್ಯಾಂಗ್ರೋವ್ಸಿನ ಡಿಸ್ಟ್ರಿಬ್ಯೂಷನು ಕೂಡ ಇದೆ, ಬಟ್ ಇದು ಲಿಮಿಟೆಡ್ ಇದೆ ಕರ್ನಾಟಕದಲ್ಲಿ, ಇಷ್ಟೊಂದೆಲ್ಲ ಇಲ್ಲ. ಸೊ ಏರಿಯಾಸ್ ವಿತ್ ಮೋರ್ ದೆನ್ 1400 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಹ್ಯಾವ್ ಕೂಲ್ ಕ್ಲೈಮೇಟ್. ಎಕ್ಸಾಂಪಲ್ ಕುದುರೆಮುಖ, ಅದಾದಮೇಲೆ ಬಾಬಾ ಬುಡನ್ಗಿರಿ, ಅದಾದಮೇಲೆ ನಮಗೆ BR ಹಿಲ್ಸು, ಬ್ರಹ್ಮಗಿರಿ, ಇವೆಲ್ಲದಕ್ಕೂ ಕೂಡ ನಮಗೆ ಹೈಟು ತುಂಬ ಜಾಸ್ತಿ ಇದೆ, ಅದಕ್ಕೆ ಕೂಲ್ ಇರ್ತವೆ. ಆ ರೀಜನಲ್ಲಿ ನಮ್ಗೆ ಏನಿರುತ್ತೆ ಅಂತಂದರೆ ಸ್ಲೋಪ್ಸ್ ಜಾಸ್ತಿ ಇರೋವಂಥದ್ರಿಂದ ಅದನ್ನು ಶೋಲಾ ಫಾರೆಸ್ಟ್ ಅಂತ ಆಗ್ಬಿಟ್ಟು ಕರಿತೀವಿ, ಆಯಿತಾ. ಸೊ ಇಷ್ಟು ನಮಗೆ ನೋಡ್ಕೊಂಡಿರೋವಂಥದ್ದು. ಸೊ ಇವೆಲ್ಲದನ್ನು ಒಂದ್ಸರಿ ತೆಗೆದಿರ್ತೀನಿ. ಯಾವುದಾದ್ರೂ ನಮ್ಗೆ ಆ ಥರದ್ದು ವೀಡಿಯೋಸ್ ಅದು ಏನಾದ್ರು ಸಿಗ್ತಾಯಿದ್ರೆ ಅಕಸ್ಮಾತ್ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ, ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ ಅಂತ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಫಾನಾ ಅಂತಂದರೆ ನಮಗೇನಾಗುತ್ತೆ, ಫ್ಲೋರಾ ಆ್ಯಂಡ್ ಫಾನಾ ಅಂತ ಆಗ್ಬಿಟ್ಟು ನೀವು ಕೇಳಿರ್ತೀರ ಆಗಲೇ, ಫ್ಲೋರಾ ಆ್ಯಂಡ್ ಫಾನಾ ಅಂತ. ಫ್ಲೋರಾ ಅಂತಂದರೆ ಪ್ಲ್ಯಾಂಟ್ಸು ಮತ್ತು ಇದೆಲ್ಲ ವೆಜಿಟೇಷನ್ನಿಗೆ ನಾವು ಫ್ಲೋರಾ ಅಂತ ಆಗ್ಬಿಟ್ಟು ಕರಿತೀವಿ. ಫಾನಾ ಅಂತಂದರೆ ಆ್ಯನಿಮಲ್ಸು, ಈ ಸ್ಪೀಷೀಸಿಗೆ ನಾವು ಫಾನಾ ಅಂತ ಆಗ್ಬಿಟ್ಟು ಕರಿತಾ ಇರ್ತೀವಿ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಒಂದು ಸರಿ ನೋಡ್ಕೊಂಡಿರೋಣ. ಸೊ ದ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಇಲ್ಲಿ ಇಷ್ಟು ಕೊಟ್ಟಿರುವಂಥದ್ದು. ಸೊ 22.6% ಇದೆ ಅಂತ. ಬಟ್ ಆ್ಯಕ್ಚುಲಾಗಿ ಇವಾಗ ಹೊಸದಾಗಿ ಬಂದಿರೋಂಥ ಡೇಟಾ ನಾವು ನೋಡ್ಕೋಬೇಕು ಅಂತಂದರೆ 2023-24 ಡೇಟಾ ನಾವು ನೋಡ್ಕೋಬೇಕು ಅಂತಂದರೆ ಫಾರೆಸ್ಟ್ ಏರಿಯಾ ಎಷ್ಟಿದೆ ಅಂತ. ಸೊ ಇದನ್ನು ನೀವು ಯಾವ ವರ್ಷ ನೋಡ್ತಾ ಇರ್ತೀರಾ ಆ ವರ್ಷ ಎಕನಾಮಿಕ್ ಸರ್ವೆ, ಇಲ್ಲ ಅಂತಂದರೆ ಆ ವರ್ಷ ಫಾರೆಸ್ಟ್ ಸರ್ವೆ ಏನಾದ್ರು ಬಿಟ್ಟಿದ್ದಿದ್ರೆ ಅದರ ರಿಲೇಟೆಡ್ ಡೇಟಾ ಅಲ್ಲಿ ನೀವು ನೋಡ್ಕೊಂಡಿರಿ. ಸೊ ಇದ್ರ ಪ್ರಕಾರ ನಮಗೆ ಫಾರೆಸ್ಟ್ ಏರಿಯಾ 2023 ಪ್ರಕಾರ ಎಷ್ಟಿದೆ ಅಂತಂದರೆ 40,649.31 ಕಿಲೋಮೀಟರ್ಸ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂಥದ್ದು, ಆಯಿತಾ. ಸೊ 40,649.31 ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂಥದ್ದು. ಸೊ ಇದು ಬಂದ್ಬಿಟ್ಟು ನಮಗೆ
ಆಲ್ಮೋಸ್ಟು 21.21% ಆಫ್ ಫಾರೆಸ್ಟ್ ಏರಿಯಾ. ಸೊ 2121 ಆಫ್ ಫಾರೆಸ್ಟ್ ಏರಿಯಾ ಆಯಿತಾ. ಸೊ ನಮ್ಮದು ಓವರಾಲ್ ಕರ್ನಾಟಕ ಇರೋವಂಥದ್ದೇ 191,791 ಇರೋವಂಥದ್ದು. ಸೊ ಅದರಲ್ಲಿ ನಮಗೆ ನಿಯರ್ಲಿ 40,649.31 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ನಮಗೆ ಫಾರೆಸ್ಟ್ ಏರಿಯಾ ಇರುವಂಥದ್ದು. ಸೊ 2121% ಫಾರೆಸ್ಟ್ ಏರಿಯಾ ಇರುವಂಥದ್ದು. ಸೊ ಈಗ ನೋಡಿ, ಈ ಪಬ್ಲಿಷ್ ಮಾಡಿ ಇವಾಗವರೆಗೂ ನಾವು ನೋಡ್ಕೋಬೇಕು ಅಂತಂದರೆ ಫಾರೆಸ್ಟ್ ಏರಿಯಾ ನಮಗೆ ತುಂಬ ಕಮ್ಮಿ ಆಗಿರೋವಂಥದ್ದು. ಸೊ ಅದಕ್ಕೋಸ್ಕರ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಜಾಸ್ತಿ ಮಾಡ್ಕೋಬೇಕು. ನಮಗೆ ಇಂಟರ್ನ್ಯಾಷನಲಿ ನೋಡ್ಕೋಬೇಕು ಅಂತಂದರೆ ಮಿನಿಮಮ್ 33% ಅಷ್ಟು ಜಾಗ್ರಫಿಕಲ್ ಏರಿಯಾದು ಫಾರೆಸ್ಟ್ ಇರಬೇಕು. ಆವಾಗ ಆ ರೀಜನ್ನ ತುಂಬ ಪಾಸಿಟಿವ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಫಾನಾ ನಾವು ನೋಡ್ಕೋಬೇಕು ನೆಕ್ಸ್ಟು ಅಂತಂದರೆ ಕರ್ನಾಟಕ ಹ್ಯಾಸ್ ವೆರೈಟಿ ಆಫ್ ಫಾನಾ ಥ್ಯಾಂಕ್ಸ್ ಟು ದ ಅಬಂಡೆಂಟ್ ಫಾರೆಸ್ಟ್. ಸಹ್ಯಾದ್ರೀಸ್ ರ್ಯಾಂಕ್ ಅಮಾಂಗ್ ದ ಹಾಟ್ ಸ್ಪಾಟ್ಸ್ ಆಫ್ ದ ವರ್ಲ್ಡ್. ಹಾಟ್ಸ್ಪಾಟ್ಸ್ ಆಫ್ ದ ವರ್ಲ್ಡ್ ಅನ್ನೋದು ಅದೊಂದು ಒಳ್ಳೆ ಕ್ಯಾಟಗರಿ ಅಥವಾ ಒಳ್ಳೆ ಲೋಗೋ ಅಲ್ಲ. ಅದು ಆ್ಯಕ್ಚುಲಿ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂತಂದರೆ ಆ ರೀಜನಲ್ಲಿ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅದನ್ನು ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಈ ಸೆಂಟೆನ್ಸ್ನ ನಾವು ಓದಿದ್ರೆ ಇಲ್ಲಿ ಸಖತ್ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ನೋಡಿ. ಸಹ್ಯಾದ್ರಿನ ನಮಗೆ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ಅದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟು. ಸೊ ಅದಕ್ಕೋಸ್ಕರ ಅಂತ ಆಗ್ಬಿಟ್ಟೆಲ್ಲ. ಬಟ್ ಆ್ಯಕ್ಚುಲಾಗಿ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟ್ರಕ್ಷನ್ ತುಂಬ ಜಾಸ್ತಿ ಆಗ್ತಿದೆ ಅಂತ. ಸೊ ಇಲ್ಲಿ ನೋಡಿ, ಕ್ರೈಟೀರಿಯಾ ಯಾವುದಾದ್ರು ಒಂದು ಏರಿಯಾನ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತಂದರೆ ಆ ರೀಜನಲ್ಲಿ ಅಟ್ಲೀಸ್ಟು 1,500 ಸ್ಪೀಶೀಸು ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸಿನ ಸ್ಪೀಶೀಸು ಅಥವಾ 0.5% ವರ್ಲ್ಡ್ ಟೋಟಲಿಂದು ಎಂಡೆಮಿಕ್ ಆಗಿದ್ದಿದ್ರೆ. ಸೊ ಎಂಡೆಮಿಕ್ ಅಂತಂದರೆ ಬರೀ ಆ ರೀಜನಲ್ಲಷ್ಟೇ ಅದು ಸಿಗಬೇಕು. ಅಟ್ಲೀಸ್ಟು 1,500 ಸ್ಪೀಶೀಸು ವ್ಯಾಸ್ಕ್ಯುಲರ್ ಪ್ಲ್ಯಾಂಟಿಂದು ಬರೀ ಅಲ್ಲಷ್ಟೇ ಸಿಗಬೇಕು. ಮತ್ತು ಇದ್ರ ಜೊತೆಗೆ 70%ಕಿನ್ನ ಜಾಸ್ತಿ ಅದರ ಒರಿಜಿನಲ್ ಹ್ಯಾಬಿಟ್ಯಾಟು ಕಳ್ಕೊಂಡಿರಬೇಕು. ಟು ಹ್ಯಾವ್ ಲಾಸ್ಟ್ ಮೋರ್ ದೆನ್ 70% ಆಫ್ ಇಟ್ಸ್ ಒರಿಜಿನಲ್ ನೇಟಿವ್ ಹ್ಯಾಬಿಟ್ಯಾಟ್. ಆ ಟೈಮಲ್ಲಿ ಅದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಸೊ ಯಾವಾಗಾದರೂ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರೆ ಅದರ ಮೀನಿಂಗ್ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಜಾಸ್ತಿ ಪ್ರೊಟೆಕ್ಷನಿನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಯರ್ಲಿ 25% ಅಷ್ಟು ಆ್ಯನಿಮಲ್ಲು ಪಾಪ್ಯುಲೇಷನ್, 10% ಅಷ್ಟು ಟೈಗರ್ ಪಾಪ್ಯುಲೇಷನ್ ಎಂಟೈರ್ ಕಂಟ್ರಿ ಇದು ಕರ್ನಾಟಕದಲ್ಲಿ ಇದೆ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇವೆಲ್ಲದೂ ಕೂಡ ಏನಾಗ್ತಾ ಇರುತ್ತೆ ಅಂತಂದರೆ ರೆಗ್ಯುಲರಾಗಿ ಸೆನ್ಸಸ್ಗಳು ಮಾಡ್ತಾ ಇರ್ತಾರಲ್ಲ, ಸೊ ಅದರಲ್ಲಿ ಎಲ್ಲದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಮುಂಚೆ ನೋಡಬೇಕು ಅಂತಂದರೆ ಕರ್ನಾಟಕನ ಟೈಗರ್ ಸ್ಟೇಟ್ ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಬಟ್ ಈಗ ಕರ್ನಾಟಕನ ಟೈಗರ್ ಸ್ಟೇಟ್ ಅಂತ ಆಗ್ಬಿಟ್ಟು ಕರೆಯಲ್ಲ. ಯಾಕಂತಂದರೆ ಹೈಯೆಸ್ಟ್ ಟೈಗರ್ ಇರುವಂಥದ್ದು ನಮಗೆ ಇವಾಗ ಮಧ್ಯಪ್ರದೇಶಲ್ಲಿ, ಕರೆಕ್ಟಾ. ಕರ್ನಾಟಕ ಬಂದ್ಬಿಟ್ಟು ಸೆಕೆಂಡ್ ಪೊಸಿಷನಲ್ಲಿದೆ. ಸೊ ಮುಂಚೆ ಆಗಿರೋಂಥ ಸೆನ್ಸಸ್ಸಲ್ಲಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಬರೀ ಒಂದು 4-5 ಅಷ್ಟೇ ಕಮ್ಮಿ ಇತ್ತು ಟೈಗರ್ಸು ಮಧ್ಯಪ್ರದೇಶನ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಇವಾಗ ನೋಡಬೇಕು ಅಂತಂದರೆ ಕರ್ನಾಟಕದಲ್ಲಿ ನಿಯರ್ಲಿ 600 ಏನೋ ಇದೆ ಅನಿಸುತ್ತೆ. ಇಲ್ಲ 563 ಅದು 5 ಇಲ್ಲಿ ನೋಡ್ರಿ ಜಾಸ್ತಿ ಇರುವಂಥದ್ದು ಎಲ್ಲಿದೆ ಅಂತಂದರೆ ನಮಗೆ ಮಧ್ಯಪ್ರದೇಶಲ್ಲಿದೆ 785 ಇರೋವಂಥದ್ದು ಆಯಿತಾ. ಕರ್ನಾಟಕದಲ್ಲಿ 563 ಇದೆ ನೋಡಿ. ಈಗ ಉತ್ತರಾಖಂಡಲ್ಲಿ ಅಕಸ್ಮಾತ್ ಏನಾದರೂ ಇನ್ನೂ ಒಂದು 4 ಟೈಗರ್ಸ್ ಜಾಸ್ತಿ ಆಗಿದ್ದಿದ್ರೆ ಕರ್ನಾಟಕ 3rd ಪ್ಲೇಸಲ್ಲಿರುವಂಥದ್ದು. ಅಂತಂದರೆ ಕರ್ನಾಟಕದಲ್ಲಿ ಟೈಗರ್ಸಿಗೆ ಕೊಡಬೇಕಾಗಿರೋಂಥ ಇಂಪಾರ್ಟೆನ್ಸು ಮಧ್ಯಪ್ರದೇಶ್ ಲೆವೆಲಲ್ಲಿ ನಾವು ನೋಡ್ಕೊಂಡಿದ್ರೆ ಸೊ ನಮ್ಮಲ್ಲಿ ಎಫರ್ಟ್ಸ್ ಕಮ್ಮಿ ಬೀಳ್ತಾ ಇದೆ ಅಂತ ಆಗ್ಬಿಟ್ಟು ಆಗ್ತಾ ಇರುತ್ತೆ, ಕರೆಕ್ಟಾ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು. ಸೊ ಬೇರೆ ನಾವು ಡೀಟೇಲ್ಸ್ ನೋಡಬೇಕು ಟೈಗರ್ ಸೆನ್ಸಸ್ ಬಗ್ಗೆ ಅಂತಂದರೆ ಇಲ್ಲಿ ನೋಡಿ, ಬಿಗ್ ಕ್ಯಾಟ್ ಇಂಡಿಯಾ ಅಲ್ಲಿ ಇದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಟೈಗರ್ ಸೆನ್ಸಸ್ 2022 ರಿಲೀಸ್ ಮಾಡ್ಕೊಂಡಿರೋವಂಥದ್ದು 4 ಇಯರ್ಸಿಗೆ ಒಂದು ಸರಿ ಆಗುವಂಥದ್ದು ಸೆನ್ಸಸ್ ಇದು. 3 ಸ್ಟೇಟ್ಸಲ್ಲಿ 500ಕ್ಕಿಂತ ಜಾಸ್ತಿ ಟೈಗರ್ಸ್ ಇರುವಂಥದ್ದು. ಸೊ ಇದು ಯಾವುದ್ಯಾವುದು ಅಂತ ನಾವು ನೋಡ್ಕೊಂಡಿದ್ವಿ. MP, ಅದಾದಮೇಲೆ KA, ಅದಾದಮೇಲೆ UK, ಅದಾದಮೇಲೆ 5 ಟೋಟಲ್ ಸ್ಟೇಟ್ಸು ವಿತ್ ಮೋರ್ ದೆನ್ 300 ಟೈಗರ್ಸು ಆಯಿತಾ. ಈಗ 0 ಟೈಗರ್ಸ್ ಇರುವಂಥದ್ದು ಎಲ್ಲೆಲ್ಲಿ? ಮಿಜೋರಾಮಲ್ಲಿ ಇಲ್ಲಿ ನೋಡಿ, ಮಿಜೋರಾಮಲ್ಲಿ 0 ಟೈಗರ್ಸ್ ಇದೆ. ಮಿಜೋರಾಮ್ ಅಂತಲೇ ಕೊಟ್ಟಿದ್ದಾರೆ ಅವರು. ಸೊ 0 ಟೈಗರ್ಸ್ ಇರುವಂಥದ್ದು ಮಿಜೋರಾಮ್ ಮತ್ತು ನಾಗಾಲ್ಯಾಂಡ್ ಇದು. ಮಿಜೋರಾಮ್ ಮತ್ತು ನಾಗಾಲ್ಯಾಂಡು. ಸೊ ಟೈಗರ್ ಪಾಪ್ಯುಲೇಷನ್ ಈಗ ಎಷ್ಟಿರುವಂಥದ್ದು ಅಂತಂದರೆ ಟೋಟಲಾಗಿ 3682 ಇರುವಂಥದ್ದು. ಈಗ ಟೈಗರ್ ಪಾಪ್ಯುಲೇಷನ್ 3682 ಆಯಿತಾ. ಸೊ ಇದನ್ನು ನಾವು ಸುಮಾರು ಜಾಸ್ತಿ ಆಲ್ಮೋಸ್ಟ್ 1400 1600 ಏನೋ ಇತ್ತು. ಅದಾದಮೇಲಿಂದನೂ ಕೂಡ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಕೂಡ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದನ್ನು ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಬೆಳೆಸಿರುವಂಥದ್ದು. ಬಟ್ ಆ ಟೈಮಲ್ಲಿ ಕರ್ನಾಟಕ ನಮಗೆ ಟೈಗರ್ಸು ತುಂಬ ಜಾಸ್ತಿ ಇತ್ತು. ಬಟ್ ಈಗ ನಾವು ನೋಡ್ಕೋಬೇಕು ಅಂತಂದರೆ ಮಧ್ಯಪ್ರದೇಶಲ್ಲಿ ಜಾಸ್ತಿ ಇದೆ. ಬಟ್ ಕರ್ನಾಟಕದಲ್ಲಿ ಎಲಿಫೆಂಟಿನ ಪಾಪ್ಯುಲೇಷನ್ ಜಾಸ್ತಿ ಇದೆ.
ಸೊ ಕರ್ನಾಟಕದಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ 6395 ಇರೋವಂಥದ್ದು. ಈಗ ಸದ್ಯಕ್ಕೆ 6395 ಇದು ಬಂದ್ಬಿಟ್ಟು ಹೈಯೆಸ್ಟ್ ಇರೋವಂಥದ್ದು ಕಂಟ್ರಿಯಲ್ಲಿ. ಸೊ ಓಕೆ, ಬೇರೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲೆಪರ್ಡ್ಸ್ ಇದ್ದಾವೆ, ಬೋರು, ಬೈಸನ್ನು, ಸ್ಟ್ಯಾಗ್ ಡಿಯರು, ಇವೆಲ್ಲದೂ ಕೂಡ ನಮಗೆ ನೋಡೋಕ್ಕೆ ಸಿಗತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ದ ಸೆಂಟ್ರಲ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್, ಸೊ ನಾವು ಈ ರೀಜನ್ ನೋಡ್ಕೊಂಡಿರುವಂಥದ್ದು ಸೆಂಟ್ರಲ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ in Karnataka is called as Malnad and has retained its natural biodiverse heritage. As such, this area has a rich variety of animal resources ಅಂತ ಹೇಳ್ಬಿಟ್ಟು ಬರಿತಾ ಇದ್ದಾರೆ, ಆಯಿತಾ. ಸೊ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು 3 ಟೈಗರ್ ಪ್ರಾಜೆಕ್ಟ್ಸ್ ಇದ್ದಾವೆ ಅಂತ. ಬಟ್ ಆ್ಯಕ್ಚುಲಾಗಿ ನೋಡಬೇಕು ಅಂತಂದರೆ ನಮಗೆ 5 ಇರೋವಂಥದ್ದು. ಸೊ ನೋಡಿ, ಫಸ್ಟ್ ಒಂದು ಬಂಡೀಪುರ, ಭದ್ರಾ, ನಾಗರಹೊಳೆ, ಅನ್ಶಿ, ದಾಂಡೇಲಿ, ಅದಾದಮೇಲೆ BRT ನಮಗೆ. ಸೊ ಇದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು ಒಂದು 3B NA ನಾಟ್ ಅವೈಲೇಬಲ್ 3B. ಯಾಕಂತಂದರೆ ಟೈಗರ್ ರಿಸರ್ವ್ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನು ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಕಲ್ಲಿ ಅಪ್ಡೇಟ್ ಆಗಿರೋಂಥದ್ದೇ ಮೆನ್ಷನ್ ಮಾಡಿಲ್ಲ ಅವರು. ಸೊ ಓಕೆ, 3B ಇರೋಂಥದ್ದು ಅಂತಂದರೆ ನಮಗೆ ಯಾವುದಾಗುತ್ತೆ, ಬಂಡೀಪುರ, ಭದ್ರಾ, ಅದಾದಮೇಲೆ BRT, ಆಯಿತಾ. N ಮತ್ತು A ಬಂದ್ಬಿಟ್ಟು ನಮಗೆ ನಾಗರಹೊಳೆ ಮತ್ತು ದಾಂಡೇಲಿ, ಅನ್ಶಿ ಅಂತ, ಆಯಿತಾ. ಸೊ ಇಷ್ಟು ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ. ನೆಕ್ಸ್ಟ್ ಹಂಗೆ ನಾವು ಒಂದು ಸರಿ ನ್ಯಾಷನಲ್ ಪಾರ್ಕ್ಸು ಕೂಡ ನೋಡ್ಕೊಂಬಿಟ್ರಣ. ಸೊ ಇಲ್ಲಿ ನೋಡಿ, ನಮಗೆ ಇಲ್ಲಿ ನಾಗರಹೊಳೆ ಇದೆ. ಸೊ ನಾಗರಹೊಳೆ ಇದೆ, ಅದಾದಮೇಲೆ ಅನ್ಶಿ ನ್ಯಾಷನಲ್ ಪಾರ್ಕು, ಬನ್ನೇರುಘಟ್ಟ, ಕುದುರೆಮುಖ, ಅದಾದಮೇಲೆ ಬಂಡೀಪುರ ನ್ಯಾಷನಲ್ ಪಾರ್ಕು. ಸೊ ಇದನ್ನು ಯಾಕೆ ಮ್ಯಾಪಲ್ಲಿ ಇಂಪಾರ್ಟೆಂಟು ಅಂತಂದರೆ ಸೌತಿಂದ ನಾರ್ತಿಂದ ಸೌತು ಮಾಡಬೇಕು ಅಂತಂದರೆ, ಸೊ ನಾರ್ತಿಂದ ಸೌತ್ ಒಂದು ಸರಿ ಬರ್ಕೊಂಬಿಟ್ಟಿರಿ. ಫಸ್ಟು ಬಂದ್ಬಿಟ್ಟು ನಮಗೆ ಅನ್ಶಿ ಬರುತ್ತೆ, ಅನ್ಶಿ ದಾಂಡೇಲಿ ಆದಮೇಲೆ ನಮಗೆ ಕುದುರೆಮುಖ, ಆಯಿತಾ. ಅನ್ಶಿ ದಾಂಡೇಲಿ ಅದಾದಮೇಲೆ ಕುದುರೆಮುಖ ಆದಮೇಲೆ ನಮಗೆ ಈ ಥರ್ಡಲ್ಲಿ ಬರುವಂಥದ್ದು ನಮಗೆ ಇಲ್ಲಿ ಬನ್ನೇರುಘಟ್ಟ, ಅದಾದಮೇಲೆ ಫೋರ್ತಲ್ಲಿ ನಮಗೆ ನಾಗರಹೊಳೆ, ಲಾಸ್ಟಲ್ಲಿ ಫುಲ್ಲು ಕೆಳಗಡೆ ಬರುವಂಥದ್ದು ನಮಗೆ ಬಂಡೀಪುರ. ಸೊ ಅನ್ಶಿ ನಮಗೆ, ಅದಾದಮೇಲೆ ಕುದುರೆಮುಖ, ಬನ್ನೇರುಘಟ್ಟ, ನಾಗರಹೊಳೆ, ಅದಾದಮೇಲೆ ಬಂಡೀಪುರ. ಸೌತಿಂದ ನಾರ್ತ್ ಮಾಡಬೇಕು ಅಂತಂದ್ರು ನಮಗೆ ನೋಡಿ KBNB ಕುದುರೆಮುಖ, ಬನ್ನೇರುಘಟ್ಟ, ನಾಗರಹೊಳೆ, ಬಂಡೀಪುರ, ಎಲ್ಲದಕ್ಕಿಂತ ಮೇಲ್ಗಡೆ ಅನ್ಶಿ ಇರುತ್ತೆ. ಸೊ ಅಷ್ಟೇ ಈ ಚಾಪ್ಟರು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಂತಂದರೆ, ನಾವು ಕ್ಲೈಮೇಟ್ ಡಿಸ್ಕಸ್ ಮಾಡ್ಕೊಂಡ್ವಿ, ಅದಾದಮೇಲೆ ವೆಜಿಟೇಷನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ, ವೆಜಿಟೇಷನು, ಕ್ಲೈಮೇಟು, ಅದಾದಮೇಲೆ ಬೇರೆ ಏನೇನು ಡೈವರ್ಸಿಟಿ ಎಲ್ಲೆಲ್ಲ ಏನೇನಿದ್ದಾವೆ, ಸಾಯಿಲ್ಸು, ಅವೆಲ್ಲದೂ ಕೂಡ ಪ್ರಾಪರಾಗಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಚಾಪ್ಟರಲ್ಲಿ ಕ್ಲೈಮೆಟಿಕ್ ರೀಜನ್ಸ್ ಅಲ್ಲ, ನೆಕ್ಸ್ಟ್ ಚಾಪ್ಟರಲ್ಲಿ ನಾವು ಮೋಸ್ಟ್ಲಿ ಇದು ರಿವರ್ಸು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಆದಷ್ಟು ನಾವು ಶಾರ್ಟ್ಕಟ್ಸ್ಗಳನ್ನ ನೋಡ್ಕೊಂಡಿರೋಣ, ಈಸಿ ಆಗ್ತಾ ಇರುತ್ತೆ ನಮಗೆ ಎಕ್ಸಾಮಲ್ಲಿ. ಶಾರ್ಟ್ಕಟ್ಸು, ನಿಮಾನಿಕ್ಸ್ ಎಲ್ಲ ಇದ್ದರೆ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಸೊ ಈ ಡೀಟೇಲ್ಸು ಮತ್ತು ಅಪ್ಡೇಟ್ಸ್ ಇರೋವಂಥದ್ದು ನನಗೆ ಸಿಕ್ಕಿರೋವಂಥದ್ದು ನಾನು ಹಾಕಿದ್ದೀನಿ. ಅಕಸ್ಮಾತ್ ಏನಾದರೂ ಅಪ್ಡೇಟು ನೀವು ನೋಡ್ಕೊತಿರೋಂಥ ಟೈಮಲ್ಲಿ ಏನಾದರೂ ಅಪ್ಡೇಟ್ ಆಗಿರೋ ಥರದ್ದು ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಹಾಕ್ಕೊಂಡಿರಿ, ಅಂತಂದರೆ ಬೇರೆಯವ್ರು ನೋಡೋರ್ಗೂ ಕೂಡ ಅದು ಹೆಲ್ಪ್ ಆಗ್ತಾ ಇರುತ್ತೆ.